ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ನಾನು ಮಾನಸಿಕ ಸಾಮರ್ಥ್ಯದ ಉಪನ್ಯಾಸಕನಾಗಿದ್ದು ಇವತ್ತು ಗಡಿಯಾರದ ಸಮಸ್ಯೆಗಳನ್ನ ಫುಲ್ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಓಕೆ, ಇವತ್ತು ನಾನು ಗಡಿಯಾರದ ಚಾಪ್ಟರ್ದಾಗ ಬರುವಂತ ಎಲ್ಲ ಎಕ್ಸಾಮ್ಸ್ಗೆ PC, PSI, SDA, FDA, ಓಕೆ, KS ವರೆಗೂ ಎಲ್ಲಾ ತರ ಕ್ವಶನ್ಸ್ ಗಳನ್ನ ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಈಗ ಗಡಿಯಾರ ಕ್ಲಾಕ್ ಅಂತ ಕರಿತೀವಿ. ಯಾವ ತರ ಗಡಿಯಾರ ಅಂತಂದ್ರೆ ಗೋಡೆಯ ಗಡಿಯಾರ, ಅದರಲ್ಲಿ ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಮತ್ತು ಸೆಕೆಂಡಿನ ಮುಳ್ಳುಗಳು ಇರ್ಬೇಕು. ಈ ತರ ಸ್ಮಾರ್ಟ್ ವಾಚ್ ಅಲ್ರಿ, ಏನಿರ್ಬೇಕಂದ್ರೆ ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಮತ್ತು ಸೆಕೆಂಡಿನ ಮುಳ್ಳು ಇರಬೇಕು. ಈ ಮುಳ್ಳುಗಳ ಬಗ್ಗೆ, ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳು, ಸೆಕೆಂಡಿನ ಮುಳ್ಳು ಬಗ್ಗೆ ನಮಗೆ ಜ್ಞಾನವಿರಬೇಕು. ಓಕೆ, ನಾವು ಈ ಮುಳ್ಳುಗಳ ಬಗ್ಗೆ ಕಲಿತಾ ಹೋಗೋಣ. ಮುಳ್ಳುಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಎಕ್ಸಾಮ್ಸ್ ನಲ್ಲಿ ಕೇಳ್ತಾನೆ. ಯಾವ ತರ ಕೇಳ್ತಾನ ನೋಡೋಣ. ಓಕೆ, ಫಸ್ಟ್ ಬಂದ್ಬಿಟ್ಟು ಇದು ಯಾವುದು ಅಂತಂದ್ರ ಇದು ನಿಮಿಷದ ಮುಳ್ಳು, ಮಿನಿಟ್ ಹ್ಯಾಂಡ್ ಇದು. ಓಕೆ, ಇದು ಯಾವುದು ಅಂತಂದ್ರ ಗಂಟೆ ಮುಳ್ಳು, ಇದು ಸೆಕೆಂಡಿನ ಮುಳ್ಳು. ಓಕೆ, ಈ ನಿಮಿಷದ ಮುಳ್ಳಲ್ಲಿ ಯಾವ ತರ ಕ್ವಶನ್ಸ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಬರ್ತಾವ ಅಂತಂದ್ರ ಈ ನಿಮಿಷದ ಮುಳ್ಳು ಏನ್ ಕಾಣತ್ತದಲ್ರಿ, ಈ ನಿಮಿಷದ ಮುಳ್ಳು ಪೂರ್ತಿ ಒಂದು ಸುತ್ತು ತಿರುಗಲು ಎಷ್ಟು ಸಮಯ ಬೇಕು? ಓಕೆ, ಅದು ಗೊತ್ತಾಗಬೇಕು. ಅವ್ ಕ್ವಶನ್ಸ್ ಏನ್ ಕೇಳ್ತಾನಂತಾರ, ನಿಮಿಷದ ಮುಳ್ಳು ಒಂದು ನಿಮಿಷದಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು ಅಂತ ಕೇಳ್ತಾನ. ಈಗ ಈ ನಿಮಿಷದ ಮುಳ್ಳು ಪೂರ್ಣವಾಗಿ ಒಂದು ಸುತ್ತು ತಿರುಗಲು ಎಷ್ಟು ಸಮಯ ಬೇಕು ಅಂತಂದ್ರ ಎಷ್ಟು ಸಮಯ ಬೇಕ್ರಿ? 1 ಗಂಟೆ ಬೇಕು. ಓಕೆ, 1 ಗಂಟೆ ಬೇಕು, 1 ಅವರ್. 1 ಗಂಟೆಯಲ್ಲಿ ನಿಮಿಷದ ಮುಳ್ಳು ಒಂದು ಪೂರ್ಣ ಸುತ್ತು ತಿರುಗುತ್ತದೆ. ಇದು ಮಾತ್ರ ಗೊತ್ತಿದ್ರೆ ಸಾಕು, ಮುಂದೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ಈ ನಿಮಿಷದ ಮುಳ್ಳು ಪೂರ್ಣವಾಗಿ ಒಂದು ಸುತ್ತು ತಿರುಗಲು ಎಷ್ಟು ಸಮಯ ಬೇಕಂತಂದ್ರ 1 ಗಂಟೆ ಬೇಕು. ಇದು 2ರ ಮೇಲದ, ಹೊಳ್ಳಿ 2ಕ್ಕೆ ಬರ್ಬೇಕಂತಂದ್ರ ಅದಕ್ಕೆ 1 ತಾಸು ಬೇಕು. ಓಕೆ, 1 ಗಂಟೆಯಲ್ಲಿ ಒಂದು ಸುತ್ತು ಅಂತಂದ್ರ 1 ಗಂಟೆ. 1 ಗಂಟೆಯಲ್ಲಿ ಒಂದು ಸುತ್ತು ಅಂತಂದ್ರ ನೋಡ್ರಿ, 1 ಗಂಟೆಯಲ್ಲಿ ಒಂದು ಸುತ್ತು ಅಂದ್ರ 1 ಗಂಟೆಯಲ್ಲಿ ಅದು 360 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಅಂತ ಕೇಳ್ತಾನ, 1 ಗಂಟೆಯಲ್ಲಿ 360 ಡಿಗ್ರಿ. ಇದರ ಅರ್ಥ 60 ನಿಮಿಷಗಳಲ್ಲಿ, 1 ಗಂಟೆ ಅಂದ್ರೆ ಎಷ್ಟು ನಿಮಿಷ ರೀ? 1 ಗಂಟೆ ಅಂತಂದ್ರೆ 60 ನಿಮಿಷಗಳು. 60 ನಿಮಿಷಗಳಲ್ಲಿ 360 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಯಾವ ಮುಳ್ಳು? ಗಂಟೆಯ ಮುಳ್ಳು. ಗಂಟೆ ಮುಳ್ಳು ಮಿನಿಟ್ ಹ್ಯಾಂಡ್ 1 ನಿಮಿಷದಲ್ಲಿ 360 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಅವ ಕೇಳುವಂತದ್ದು 1 ನಿಮಿಷದಲ್ಲಿ ನಮಗೇನ್ ಬೇಕು? 1 ನಿಮಿಷದ ಆನ್ಸರ್ ಬೇಕು. 1 ನಿಮಿಷದಲ್ಲಿ ನಿಮಿಷದ ಮುಳ್ಳು ಅಂತಂದ್ರ 360. ಇದು 60 ಏನಾಗತ್ರಿ? ಈಚೆ ಕಡೆ ಬಂದು ಡಿವೈಡೆಡ್ ಬೈ ಆಗುತ್ತೆ 60. 0 0 ಕ್ಯಾನ್ಸಲ್, 6 ಒಂದಲೇ 6 ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತಂದ್ರೆ 6 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ನಿಮಿಷದ ಮುಳ್ಳು 1 ನಿಮಿಷದಲ್ಲಿ 6 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಇದರ ಅರ್ಥ ಇಲ್ಲಿ 12 ಗಂಟೆದಿಂದ 1 ಗಂಟೆ ನಡಬರ್ಕ ಇಲ್ಲಿ ಸಣ್ಣ ಎಷ್ಟು ಪಾಯಿಂಟ್ ಇರ್ತಾವ್ರಿ? 5 ಪಾಯಿಂಟ್ ಇರ್ತಾವ. ಇಲ್ಲಿಗೆ 5 ಪಾಯಿಂಟ್ ಅಂದ್ರೆ 5 ಡಿಗ್ರಿ ಆಗಲ್ಲ. ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂದ್ರೆ 6 ಡಿಗ್ರಿ. ಇದರ ಅರ್ಥ ಒಂದು ಚಿಕ್ಕ ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಎಷ್ಟು ಡಿಗ್ರಿ ಆಗಿರ್ತದ ಅಂತಂದ್ರೆ 6 ಡಿಗ್ರಿ ಆಗಿರ್ತದ. ಹಾಗಾದ್ರೆ 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಕೋನ ಇರ್ತದ ಅಂತಂದ್ರ 30 ಡಿಗ್ರಿ ಕೋನ ಇರ್ತದ್ರಿ. ಓಕೆ, ನೋಡ್ರಿ, 1 ಗಂಟೆ ಅಂದ್ರೆ ಎಷ್ಟು? 60 ನಿಮಿಷದಲ್ಲಿ 360 ಡಿಗ್ರಿ ಪೂರ್ತಿ ಒಂದು ರೌಂಡ್. ಓಕೆ, ಈಗ ನೋಡ್ರಿ, ಅದೇ ತರ ಈ ಗಂಟೆ ಮುಳ್ಳು ಏನಿರ್ತದ? ವೆರಿ ಸ್ಲೋ ಇರ್ತದ, ಸ್ಲೋ ಆಗಿ ತಿರುಗ್ತದೆ. ಈ ಗಂಟೆ ಮುಳ್ಳು ಇದು 1 ನಿಮಿಷದಲ್ಲಿ ಎಷ್ಟು ತಿರುಗ್ಯದ ಅನ್ನೋದೇ ಗೊತ್ತಾಗಲ್ಲ, ಅಂದ್ರ ಅಷ್ಟು ಸ್ಲೋ ಏನಿರ್ತದ, ರನ್ನಿಂಗ್ ಇರ್ತದ. ಓಕೆ, ಹಾಗಾಗಿ ಈ ಗಂಟೆ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಮತ್ತು 1 ಗಂಟೆಯಲ್ಲಿ ಎಷ್ಟು ನೋಡೋಣ. ಈಗ ಗಂಟೆ ಮುಳ್ಳು ವೆರಿ ಸ್ಲೋ ಇರ್ತದ ಅಂತಂದ್ರ ಇದು ಗಂಟೆ ಮುಳ್ಳು ಪೂರ್ಣ ಒಂದು ಸುತ್ತು ತಿರುಗಲು, ಒಂದು ಪೂರ್ತಿ ರೌಂಡ್ ತಿರುಗಬೇಕಂದ್ರ ಈ ಗಂಟೆ ಮುಳ್ಳಿಗೆ ಎಷ್ಟು ಸಮಯ ಬೇಕು ಅಂತಂದ್ರ ಕೇವಲ 12 ಗಂಟೆಗಳು ಬೇಕು. ಓಕೆ, 24 ಗಂಟೆ ಅಲ್ರಿ, ಟೋಟಲಿ ನಮ್ ಗಡಿಯಾರದಾಗ ಎಷ್ಟು ಗಂಟೆ ಇರ್ತಾವ? 12 ಗಂಟೆ ಇರ್ತಾವ. ಹಾಗಾಗಿ ಈ ಗಂಟೆ ಮುಳ್ಳು ಪೂರ್ತಿ ಒಂದು ರೌಂಡ್ ತಿರುಗಬೇಕು ಅಂತಂದ್ರ ಅದಕ್ಕ 12 ಗಂಟೆಗಳು ಬೇಕು. 12 ಅವರ್ಸ್, 12 ಗಂಟೆ ಅಂತ ಬರ್ದೀನಿ. 12 ಅವರ್ಸ್ ಅಂದ್ರೆ 12 ಗಂಟೆ. 12 ಗಂಟೆಯಲ್ಲಿ ಪೂರ್ಣ ಸುತ್ತು ತಿರುಗುತ್ತದೆ, ಒಂದು ಸುತ್ತು ತಿರುಗುತ್ತದೆ. 12 ಗಂಟೆಯಲ್ಲಿ ಒಂದು ಸುತ್ತು ತಿರುಗದ್ರ ಯಾವ ಮುಳ್ಳು? ಗಂಟೆ ಮುಳ್ಳು 12 ಗಂಟೆಯಲ್ಲಿ ಒಂದು ಸುತ್ತು ತಿರುಗದ್ರ ಇದರ ಅರ್ಥ 12 ಗಂಟೆಯಲ್ಲಿ
12 ಅವರ್ಸ್. ಗಂಟೆ ಅಂತ ಬರೆದ್ರು ಅಷ್ಟೇ, ಅವರ್ ಅಂತ ಬರೆದ್ರು ಅಷ್ಟೇ. ಈ 12 ಗಂಟೆಯಲ್ಲಿ ಟೋಟಲ್ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತಂದ್ರೆ ಪೂರ್ತಿ ಒಂದ್ ರೌಂಡ್ ಅಂತಂದ್ರೆ 360 ಡಿಗ್ರಿ ತಿರುಗಿರುದು. 12 ಗಂಟೆಯಲ್ಲಿ 360 ಡಿಗ್ರಿ ಆದ್ರ ಗಂಟೆ ಮುಳ್ಳು 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಅಂತ ಕೇಳ್ತಾರೆ. 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಅಂತಂದ್ರ 12 ಈಚೆ ಕಡೆ ಬಂದಾಗ ಏನಾಗ್ತರಿ, ಭಾಗ ಆಗತ್ತಾ, ಡಿವೈಡ್ ಆಗತ್ತಾ, ಭಾಗಾಕಾರ ಮಾಡ್ಬೇಕು. ಇಲ್ಲಿದಿಲ್ಲೇ ಕರ್ತಾ ಹೊಡಿ. 12 ಒಂದ್ಲೆ 12 ಮೂರ್ಲೆ 36. 1 ಗಂಟೆಯಲ್ಲಿ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತಂದ್ರೆ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಇದರ ಅರ್ಥ ಈ ಗಂಟೆ ಮುಳ್ಳು 10 ರಿಂದ 11 ಬರ್ಬೇಕಂತಂದ್ರ ಎಷ್ಟು ಡಿಗ್ರಿ ಕೋನವನ್ನು ಕ್ರಮಿಸಿರಬೇಕು? 30 ಡಿಗ್ರಿ ಕೋನವನ್ನು ಕ್ರಮಿಸಿರಬೇಕು. ಓಕೆ, ಅವ 1 ಗಂಟೆಯಲ್ಲಿ ಕೇಳಂಗಿಲ್ರಿ, ಅವ ಕೇಳ್ತಾನ 1 ನಿಮಿಷದಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು. ಹಾಗಾದ್ರೆ ಈ 12 ಗಂಟೆ ಇದ್ದಿದ್ದು ನಾವು ಏನ್ ಮಾಡ್ಬೇಕಂತಂದ್ರ 12 ಗಂಟೆ ಇದ್ದಿದ್ದು ನಿಮಿಷದಾಗ ಕನ್ವರ್ಷನ್ ಮಾಡ್ಕೋಬೇಕು. ಈಗ ಹೇಳ್ರಿ, 1 ಗಂಟೆಯಲ್ಲಿ ಎಷ್ಟು ನಿಮಿಷ ಇರ್ತಾವ? 60 ನಿಮಿಷಗಳು ಇರ್ತಾವ. 1 ಗಂಟೆಯಲ್ಲಿ 60 ನಿಮಿಷ ಆದ್ರ 12 ಗಂಟೆಯಲ್ಲಿ ಎಷ್ಟು ನಿಮಿಷ ನೋಡ್ರಿ. ಹೇಗ್ ಮಾಡ್ತೀವಿ? 1 ಗಂಟೆ ಇದ್ದಿದ್ದು 60 ಬರ್ಬೇಕು, 60 ನಿಮಿಷ ಇದ್ದಿದ್ದು 1 ಬರ್ಬೇಕಂದ್ರೆ 60ರಲ್ಲೇ ಗುಣಾಕಾರ ಮಾಡತ್ತೀವಿ. ಅದೇ ತರ ಈ 12ಕ್ಕೆ ನಾವು 12 ಗಂಟೆಕ್ಕ 60ರಲ್ಲೇ ಗುಣಾಕಾರ ಮಾಡಿದಾಗ ನಮಗದು ನಿಮಿಷದಾಗ ಕನ್ವರ್ಷನ್ ಆಗ್ಬಿಡ್ತದೆ. ಈಗ 12 ಎಷ್ಟಲೇ? 12 60ಲೇ ಆಯ್ತು. 12 6ಲೇ 72 ರೀ, ಇಲ್ಲೊಂದು 0 ಅದ, 0 ಹಚ್ಬಿಟ್ಟೆ, 720 ನಿಮಿಷ ಆಯ್ತು. ಓಕೆ, ಇದನ್ನು ಗೊತ್ತಾಗಬೇಕು. 720 ನಿಮಿಷ ಅಂತಂದ್ರೆ 12 ಗಂಟೆ. ಓಕೆ, ಒಂದು ಅರ್ಧದಿಂದ 720 ನಿಮಿಷ ಇದ್ರೆ ಒಂದು ದಿನದಾಗ ಎಷ್ಟು ನಿಮಿಷ ಇರ್ತಾವ ಅಂತ ಕೇಳ್ದಾತಂದ್ರ 1440 ನಿಮಿಷಗಳು ಇರ್ತಾವ ಒಂದ್ ದಿನದಾಗ. ಓಕೆ, 720 ನಿಮಿಷದಲ್ಲಿ ಟೋಟಲ್ 360 ಡಿಗ್ರಿ ತಿರುಗ್ತದಂದ್ರ 1 ನಿಮಿಷದ ವ್ಯಾಲ್ಯೂ ನಮಗೆ ಬೇಕಾಗಿದೆ. 1 ನಿಮಿಷದಲ್ಲಿ ಯಾವುದೋ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತಂದ್ರ 360. ಈ 720 ಈಚೆ ಕಡೆ ಬಂದಾಗ ಏನಾಗ್ತರಿ? ಭಾಗಾಕಾರ ಆಗುತ್ತಾ, ಡಿವೈಡೆಡ್ ಬೈ ಆಗುತ್ತಾ 720. ಈ ಸಿಂಪಲ್ ಕ್ಯಾಲ್ಕುಲೇಷನ್ ಅದ, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಓಕೆ, ಈ ಜೀರೋ ಕ್ಯಾನ್ಸಲ್, 36 ಒಂದಲೇ 36 ಎರಡಲೇ. ಓಕೆ, ಗಂಟೆ ಮುಳ್ಳು 1 ನಿಮಿಷದಲ್ಲಿ 1/2 ಡಿಗ್ರಿ ಅಥವಾ ಇದನ್ನ 0.5 ಡಿಗ್ರಿ ಅಂತೂ ಕರಿಬಹುದು. ಓಕೆ, ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾರೆ? ಕೇವಲ 0.5 ಡಿಗ್ರಿ ಅಥವಾ 0.5 ಡಿಗ್ರಿ. 1 ನಿಮಿಷ ಆದಾಗ ಗಂಟೆ ಮುಳ್ಳು ಸರಿದಿದ್ದೇ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಯಾಕಂತಂದ್ರೆ ಅತಿ ಕಡಿಮೆ ಇರ್ತದೆ, 0.5 ಡಿಗ್ರಿ ಇರ್ತದೆ ಕೇವಲ. ಓಕೆ, ಅದೇ ತರ ಲಕ್ಷ ಕೊಡ್ರಿ. ಅದೇ ತರ ಯಾವ ಮುಳ್ಳು ಅಂತಂದ್ರೆ ಸೆಕೆಂಡಿನ ಮುಳ್ಳು ವೆರಿ ಫಾಸ್ಟ್ ಇರ್ತದೆ. ವೆರಿ ಫಾಸ್ಟ್ ಅಂದ್ರೆ ಫಾಸ್ಟ್ ಆಗಿ ಚಲಿಸ್ತಾ ಇರ್ತದೆ. ಓಕೆ, ಯಾರೇ ಬಡ ಹೋದ್ರೆ ನಿಮಿಷ ಸೆಕೆಂಡಿನ ಮುಳ್ಳು ಹೊಂಟಿಯಲ್ಲ ಅಂತಾರ. ಓಕೆ, ಅದೇ ತರ ಈ ಸೆಕೆಂಡಿನ ಮುಳ್ಳು ವೆರಿ ಫಾಸ್ಟ್ ಅಂತಂದ್ರ ಈ ಸೆಕೆಂಡಿನ ಮುಳ್ಳು, ಇದು ಸೆಕೆಂಡಿನ ಮುಳ್ಳು. ಈ ಸೆಕೆಂಡಿನ ಮುಳ್ಳು ಪೂರ್ಣವಾಗಿ ಒಂದು ಸುತ್ತು ತಿರುಗಲು ಎಷ್ಟು ಸಮಯ ಬೇಕು ಅಂತ ಕೇಳ್ತಾನೆ. ಎಷ್ಟು ಸಮಯ ಬೇಕ್ರಿ? ಕೇವಲ 1 ನಿಮಿಷ ಬೇಕು. 1 ನಿಮಿಷದಲ್ಲಿ ಒಂದು ಪೂರ್ಣ ಸುತ್ತು ತಿರುಗುತ್ತದೆ. ಯಾವ ಮುಳ್ಳು? ಸೆಕೆಂಡಿನ ಮುಳ್ಳು. ನಿಮಿಷದಲ್ಲಿ ಪೂರ್ಣ ಒಂದು ಸುತ್ತು ತಿರುಗುತ್ತದೆ ಅಂತಂದ್ರ ಓಕೆ, 1 ನಿಮಿಷದಲ್ಲಿ ಒಂದು ಸುತ್ತು ಅಂತಂದ್ರ ಒಂದೇ 1 ನಿಮಿಷದಾಗ ಕೇವಲ 1 ನಿಮಿಷದಲ್ಲಿ ಸೆಕೆಂಡಿನ ಮುಳ್ಳು 360 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ, 360 ಡಿಗ್ರಿ. ಇದರ ಅರ್ಥ ಒಂದೇ ನಿಮಿಷದಾಗ ಒಂದು ಪೂರ್ಣ ರೌಂಡ್ ತಿರುಗ್ತದ ಸೆಕೆಂಡಿನ ಮುಳ್ಳು. 1 ನಿಮಿಷದಾಗ ಎಷ್ಟು ಡಿಗ್ರಿ ಅಂತಂದ್ರೆ 360 ಡಿಗ್ರಿ ಆಯ್ತು. ನಮ್ಗೆ 1 ನಿಮಿಷದಾಗ ಬೇಕಾಗಿಲ್ಲ, ಕೇವಲ 1 ಸೆಕೆಂಡ್ದಾಗ ಬೇಕಾಗಿಲ್ಲ. ಒಂದೇ ಒಂದ್ಸಲ ಟಿಕ್ ಅಂತ ತಿಳ್ಕೊರಿ, ಇಲ್ಲಿ ಬರ್ತದ. ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರ್ತದಂದ್ರೆ ಆಲ್ರೆಡಿ ಹೇಳಿನಿ ಎಷ್ಟು ಡಿಗ್ರಿ, 6 ಡಿಗ್ರಿ ಇರ್ತದ. ಓಕೆ, ನಮಗ್ ಗೊತ್ತಾಗಬೇಕು ಇಲ್ಲಿ 1 ನಿಮಿಷದಲ್ಲಿ 360 ಡಿಗ್ರಿ ಆದ್ರ 1 ನಿಮಿಷದಾಗ ಎಷ್ಟು ಸೆಕೆಂಡ್ ಇರ್ತಾವ? 60 ಸೆಕೆಂಡ್ಗಳು ಇರ್ತಾವ. 1 ನಿಮಿಷದಾಗ 60 ಸೆಕೆಂಡ್ ಆದ್ರ ಓಕೆ, 1 ನಿಮಿಷದಾಗ 60 ಸೆಕೆಂಡ್ ಅಂತಂದ್ರ 60 ಸೆಕೆಂಡಲ್ಲಿ ಒಂದು ಪೂರ್ತಿ ರೌಂಡ್ ಅಂತಂದ್ರ 360 ಡಿಗ್ರಿ ಅಂತಂದ್ರ ಕೇವಲ 1 ಸೆಕೆಂಡಿನಲ್ಲಿ ಎಷ್ಟು ಡಿಗ್ರಿ ಕೋನ ಅಂತಂದ್ರ 360. ಈ 60 ಏನಾಗತ್ರಿ? ಅಚ್ಚಿ ಕಡೆ ಹೋಗಿ ಭಾಗ ಆಗುತ್ತಾ, ಡಿವೈಡ್ ಆಗುತ್ತಾ, ಡಿವೈಡ್ ಮಾಡ್ಬೇಕು. ಈ ಜೀರೋ ಕ್ಯಾನ್ಸಲ್, ಈ 6 36. ಸೆಕೆಂಡಿನ ಮುಳ್ಳು 1 ಸೆಕೆಂಡಿನಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು ಅಂತಂದ್ರ 6 ಡಿಗ್ರಿ ಆಗಿರ್ತದ, ಕೇವಲ 6 ಡಿಗ್ರಿ. ಈಗ ಯಾವಾಗ್ಲೂ ನೆನಪಿರ್ಬೇಕು ನೋಡ್ರಿ, ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂದ್ರೆ 6 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಇದು ಯಾವುದು? ನಿಮಿಷದ ಮುಳ್ಳು. ಸೆಕೆಂಡಿನ ಮುಳ್ಳುನು 6 ಡಿಗ್ರಿ ಅದ, ಬಟ್ 1 ಸೆಕೆಂಡಿನಲ್ಲಿ 6 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಅದೇ ತರ ಗಂಟೆಯ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂದ್ರೆ 1.5 ಅಂದ್ರ
ಸಾರಿ 1.5 0.5 ಡಿಗ್ರಿ ಅಥವಾ 1/2 ಡಿಗ್ರಿ ಭಿನ್ನ ರಾಶಿ ಒಳಗೆ ಹೇಳ್ಬೋದು 1/2 ಡಿಗ್ರಿ ಅಂತ ಹೇಳಿ. ಓಕೆ, ಈಗ ನೋಡ್ರಿ, ಈಗ ಅವ ಕ್ವಶನ್ಸ್ಗಳು ಇದನ್ನ ಗೊತ್ತಿತ್ತು ಅಂದ್ರೆ ನಾವು ಯಾವುದೇ ಕ್ವಶನ್ಸ್ ಕೇಳಲಕ್ಕೆ ಎಕ್ಸಾಮ್ಸ್ದಾಗ ನಾವು ಆನ್ಸರ್ ಮಾಡ್ಬೋದು. ಏನ್ ಕೇಳ್ತಾನ್ರಿ, ನಿಮಿಷದ ಮುಳ್ಳು 1 ನಿಮಿಷದಲ್ಲಿ 6 ಡಿಗ್ರಿ ಆದ್ರೆ 5 ನಿಮಿಷದಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು ಅಂತ ಕೇಳ್ತಾನ. 5 ನಿಮಿಷದಾಗ ಎಷ್ಟು ಡಿಗ್ರಿ ಆಗುತ್ತಾ, 5 30 ಡಿಗ್ರಿ. 10 ನಿಮಿಷದಾಗ ಎಷ್ಟು ಡಿಗ್ರಿ ಆಗುತ್ತೆ ಅಂತ ಕೇಳ್ತಾನ. 10 60 ಡಿಗ್ರಿ. 15 ನಿಮಿಷದಾಗ ಎಷ್ಟು ಡಿಗ್ರಿ ಆಗ್ತದ ಕೇಳ್ತಾನೆ. ಇದಕ್ಕೆ 15 ಗುಣಾಕಾರ ಮಾಡ್ರಿ, 15 90 ಡಿಗ್ರಿ. ಓಕೆ, ಅರ್ಧ ತಾಸದಾಗ ಎಷ್ಟು ಅಂತ ಕೇಳ್ತಾನ. ಅರ್ಧ ತಾಸ ಅಂತಂದ್ರ ನಿಮಿಷದ ಮುಳ್ಳು ಇಲ್ಲಿ ಅದ, ಅರ್ಧ ತಾಸದಾಗ 6ಕ್ಕೆ ಬರ್ತದೆ. ಎಷ್ಟು ಡಿಗ್ರಿ ಕವರ್ ಆಗಿರ್ತದ, 180 ಡಿಗ್ರಿ ಕವರ್ ಆಗಿರ್ತದ. 15 × 6 ಅಂತಂದ್ರ 90, 30 ಅಂತಂದ್ರ 30 × 6 180 ಡಿಗ್ರಿ ಆಗಿರ್ತದೆ. ಓಕೆ, 3 ಮುಳ್ಳುಗಳ ಬಗ್ಗೆ ನಮಗ ಪೂರ್ಣವಾಗಿ ಗೊತ್ತಾಯ್ತು. ಇದ್ರ ಮೇಲೆ ಏನೇ ಕ್ವಶನ್ಸ್ ಕೇಳಲ್ಲಕ ನಾವು ಮಾಡಬಹುದು. ಈಗ ನೆಕ್ಸ್ಟ್ ನಾವು ವಿಚಾರ ಮಾಡೋಣ್ರಿ ಏನು ಅಂತಂದ್ರ, ನೆಕ್ಸ್ಟ್ ಸ್ಲೈಡ್ದಾಗ ಲಕ್ಷ ಕೊಡ್ರಿ. ಲಂಬಕೋನ ಮತ್ತು ಸರಳ ರೇಖೆ, ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ಲಂಬಕೋನ ಅಂತಂದ್ರ ನೋಡ್ರಿ, ಎಕ್ಸಾಕ್ಟ್ಲಿ 3 ಗಂಟೆ ಆದಾಗ 2 ಮುಳ್ಳುಗಳ ಮಧ್ಯೆ ಎಷ್ಟು ಡಿಗ್ರಿ ಆಗಿರ್ತದ, 90 ಡಿಗ್ರಿ ಆಗಿರ್ತದ. ಅದಕ್ಕೆ ನಾವು ಲಂಬಕೋನ ರೈಟ್ ಆಂಗಲ್ ಅಂತ ಕರಿತೀವಿ. ಮತ್ತೆ ಎಕ್ಸಾಕ್ಟ್ಲಿ 9 ಗಂಟೆ ಆದಾಗ್ಲೂ ಕೂಡ ಏನಾಗಿರ್ತದ್ರಿ, 2 ಮುಳ್ಳುಗಳ ನಡುವಿನ ಕೋನ 90 ಡಿಗ್ರಿ ಆಗಿರ್ತದ, 90 ಡಿಗ್ರಿ ಆಗಿರ್ತದ. ಓಕೆ, ಅದು ಬಿಟ್ಟು ಮತ್ತೆಲ್ಲಿ ಆಗ್ತದ ಅಂತ ಕೇಳಿದಾಗ, ಓಕೆ ಮತ್ತೆಲ್ಲಿ ಆಗುತ್ತಂದ್ರ ಲಕ್ಷ ಕೊಡ್ರಿ. ಈಗ 9 ಗಂಟೆ ಆದಾಗ ಆಯ್ತು, 3 ಗಂಟೆ ಆದಾಗೂ ಆಯ್ತು. 3 ಗಂಟೆ 15 ನಿಮಿಷಕ್ಕೆ 2 ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವನು. 3 ಗಂಟೆ 15 ನಿಮಿಷಕ್ಕೆ 2 ಮುಳ್ಳುಗಳು ಒಂದರ ಮೇಲಿಂದ ಇರ್ತವೇನ್ರಿ. 3 ಗಂಟೆ 15 ನಿಮಿಷವಾದಾಗ 2 ಮುಳ್ಳುಗಳು ಒಂದರ ಮೇಲೆ ಒಂದಿರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತಂದ್ರ, ನಿಮಿಷದ ಮುಳ್ಳು ಏನಾಗಿರ್ತದ ಎಕ್ಸಾಕ್ಟ್ಲಿ 3 ಮೇಲೆ ಇರ್ತದ. 15 ನಿಮಿಷ ಆಗತ್ತ ಗಂಟೆ ಮುಳ್ಳು ಸ್ವಲ್ಪ ಈ ಕಡೆ ಏನಾಗಿರ್ತಾರೆ, ವಾಲ್ ಇರ್ತದ. ಓಕೆ, 15 ನಿಮಿಷ ಆಗಿರ್ತದಲ್ಲ, ಹಾಗಾಗಿ ಗಂಟೆ ಮುಳ್ಳು ಏನಾಗಿರ್ಬೇಕು, ಸ್ವಲ್ಪ ರೊಟೇಷನ್ ಆಗಿರ್ಬೇಕು. ಅದಕ್ಕೆ ಅಲ್ಲಿ ಕಂಡು ಹಿಡಿದೇವ್ ನಾವು ಏನು ಅಂತಂದ್ರ, ಗಂಟೆ ಮುಳ್ಳು ಕೂಡ 1 ನಿಮಿಷದಾಗ 0.5 ಡಿಗ್ರಿ ಸರಿದಿರ್ತದ ಅಂತಂದ್ರ 15 ನಿಮಿಷ ಆಗತ್ತಂದ್ರ ಅದು ಸ್ವಲ್ಪ ರೊಟೇಷನ್ ಆಗ್ಲೇಬೇಕು. ಹಾಗಾಗಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದರ ಮೇಲೆ ಒಂದ್ ಇರಂಗಿಲ್ಲ. ಯಾವಾಗಿರ್ತಾವ ಅಂತ ಕೇಳ್ತಾನೆ, ಅದನ್ನು ನಾವು ಕಂಡು ಹಿಡ್ಕೊಳ್ಳೋಣ. ಓಕೆ, ಈಗ ಲಕ್ಷ ಕೊಡ್ರಿ. ಈಗ ಎಕ್ಸಾಕ್ಟ್ಲಿ ಏನಾಯ್ತು ಅಂತಂದ್ರೆ, ಎಕ್ಸಾಕ್ಟ್ಲಿ 3 ಗಂಟೆಗೆ 90 ಡಿಗ್ರಿ ಅಂತ ಆಗ್ಯದ. ಎಕ್ಸಾಕ್ಟ್ಲಿ ಏನಾಗ್ಯದ್ರಿ, 3 ಗಂಟೆಗೆ 2 ಮುಳ್ಳುಗಳ ನಡುವಿನ ಕೋನ 90 ಡಿಗ್ರಿ ಆಗ್ಯದ. ಈಗ ಇನ್ನೊಂದ್ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದಾಗ, ಇನ್ನೊಂದ್ಸಲ ನಾವು ಗಮನಿಸಿದಾಗ ಇಲ್ಲಿ ನೋಡ್ರಿ, 3 ಗಂಟೆ 30 ನಿಮಿಷ ಆದಾಗ ಗಂಟೆ ಮುಳ್ಳು 3 ಮತ್ತು 4 ಗಂಟೆ ಮಧ್ಯದಲ್ಲಿ ಇರ್ತದೆ. 3 ಮತ್ತು 4 ಗಂಟೆ ಮಧ್ಯ, ಓಕೆ, ಗಂಟೆ ಮುಳ್ಳು 3 ಗಂಟೆ 30 ನಿಮಿಷ ಆದಾಗ 3 ಮತ್ತು 4 ಗಂಟೆ ಮಧ್ಯೆ ಗಂಟೆ ಮುಳ್ಳು ಇರ್ತದ. ನಿಮಿಷದ ಮುಳ್ಳು ಎಲ್ಲಿರ್ತದ್ರೆ ಎಕ್ಸಾಕ್ಟ್ಲಿ 6 ಮೇಲೆ ಇರ್ತದೆ. ಇನ್ನೊಂದು ನಿಮಿಷನೋ ಅಥವಾ ಇನ್ನೊಂದು 2 ನಿಮಿಷನೋ ಆದಾಗ ಇದು ನಿಮಿಷದ ಮುಳ್ಳು, ಮಿನಿಟ್ ಹ್ಯಾಂಡ್. 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತದೆ, ಅವಾಗೂ ಕೂಡ 90 ಡಿಗ್ರಿ ಆಗಿರ್ತದೆ. ಇದನ್ನ ನಾವು ಅಬ್ಸರ್ವ್ ಮಾಡಲ್ಲ. 3 ಗಂಟೆ ಆದಾಗ 90 ಡಿಗ್ರಿ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ 9 ಗಂಟೆ ಆದಾಗ 90 ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ 3 ಗಂಟೆ 32 ನಿಮಿಷಕ್ಕ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ 90 ಡಿಗ್ರಿ ಆಗಿರ್ತದ. ಇದು ಅಬ್ಸರ್ವ್ ಮಾಡಿರಂಗಿಲ್ಲ. ಹಾಗಾದ್ರೆ ನಮ್ಗೆ ಅಬ್ಸರ್ವ್ ಮಾಡೋ ಅವಶ್ಯಕತೆನೂ ಇಲ್ಲ. ಸ್ವಲ್ಪ ಲಕ್ಷ ಕೊಡ್ರಿ, ಕ್ವಶನ್ ಏನ್ ಬರ್ತಾವ ಅಂತಂದು. ಓಕೆ, ಈಗ ನೋಡ್ರಿ, ಎಕ್ಸಾಕ್ಟ್ಲಿ 3 ಗಂಟೆ ಆದಾಗ 90 ಡಿಗ್ರಿ ಆಗಿತ್ತು. 3 ಮತ್ತು 4 ಗಂಟೆ ಆಗೋದ್ರಾಗೆ ಮತ್ತೊಂದ್ಸಲ ಏನಾಯ್ತು, 90 ಡಿಗ್ರಿ ಆಯ್ತು. ಓಕೆ, ಮತ್ತ 3:45 ಆಗತ್ತಾ, 3:50 ಆಗತ್ತಾ, 3:50 ಆಗತ್ತಾ, ಎಲ್ಲಿ ಕೂಡ ಅದಕ್ಕೆ 90 ಡಿಗ್ರಿ ಮಾಡಕ್ ಅವಕಾಶ ಸಿಗಂಗಿಲ್ಲ. ಏನಾಗತ್ರಿ, ಸಮಯ 4 ಗಂಟೆ ಆಗ್ಬಿಡ್ತದ. ಓಕೆ, ಎಕ್ಸಾಕ್ಟ್ಲಿ 12 ಗಂಟೆ ಆದಾಗ ಏನಿರ್ತಾವ, 2 ಮುಳ್ಳುಗಳು ಒಂದ್ರ ಮೇಲೆ ಇರ್ತಾವ. ಓಕೆ, ಓವರ್ಲ್ಯಾಪ್ ಇರ್ತಾವ, ಸಂಧಿಸುತ್ತವೆ ಅಂತ ಅಂತೀವಿ ನಾವು. ಓಕೆ, ಎಕ್ಸಾಕ್ಟ್ಲಿ 12 ಗಂಟೆ ಆದಾಗ 2 ಮುಳ್ಳುಗಳು ಒಂದ್ರ ಮೇಲೆ ಒಂದ್ ಇರ್ತಾವ. 12:15 ಆದಾಗ 2 ಮುಳ್ಳುಗಳು ಏನಾಗಿರ್ತಾವ್ರಿ, ಲಂಬಕೋನ ಆಗಿರ್ತಾವೇನು. 12:15 ಆದಾಗ 2 ಮುಳ್ಳುಗಳು ಲಂಬಕೋನವಾಗಿರುವುದಿಲ್ಲ. ಯಾಕಂತಂದ್ರ 12 ಗಂಟೆ ಮೇಲೆ ಎಕ್ಸಾಕ್ಟ್ಲಿ 12 ಗಂಟೆ 15 ನಿಮಿಷ ಅಂತಂದ್ರ ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ 3 ಮೇಲೆ ಇರ್ತದೆ. ಗಂಟೆ ಮುಳ್ಳು ಏನಿರ್ತಾರೆ ಎಕ್ಸಾಕ್ಟ್ಲಿ 12ಕ್ಕೆ ಇರಂಗಿಲ್ಲ. 15 ನಿಮಿಷ ಎಕ್ಸ್ಟ್ರಾ ಆಗಿರ್ತಂದ್ರೆ ಇದು ಸ್ವಲ್ಪ ಈ ಕಡೆ ಏನಾಗಿರ್ತದೆ, ಬೆಂಡ್ ಆಗಿರ್ತದ. ಅದಕ್ಕೆ 90 ಡಿಗ್ರಿ ಅನ್ನೋದಿಲ್ಲ. ಓಕೆ, ಸ್ವಲ್ಪ ನಾವು 12 ಗಂಟೆ 15 ನಿಮಿಷ 90 ಡಿಗ್ರಿ ಆಗಿರುತ್ತದೆ ಅಂತ ಪಟ್ಬಿಟ್ಟಿರ್ತಂದ್ರೆ ಎಸ್ ಆಗಿರ್ಬಹುದು ಅಂತೀವಿ, ಬಟ್ ಆಗಿರುವುದಿಲ್ಲ. ಯಾಕಂತಂದ್ರ ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ 3 ಮೇಲೆ ಇರ್ತದೆ, 15 ನಿಮಿಷ ಆಗಿರ್ತದೆ. ಆದ್ರೆ ಗಂಟೆ ಮುಳ್ಳು ಏನಾಗಿರ್ತಾರೆ, ಸ್ವಲ್ಪ ಈ ಕಡೆ ಬೆಂಡ್ ಆಗಿರ್ತದೆ, 90 ಡಿಗ್ರಿ ಆಗಿರುವುದಿಲ್ಲ.
ಓಕೆ, ಹಾಗಾದ್ರ ನನಗೆ ಹೇಳ್ರಿ 3 ಮತ್ತು 4 ಗಂಟೆ ಮಧ್ಯದಲ್ಲಿ 2 ಬಾರಿ ಲಂಬಕೋನ ಆಯ್ತು. ಯಾವಾಗ? ಎಕ್ಸಾಕ್ಟ್ಲಿ 3 ಗಂಟೆಗೊಮ್ಮೆ, 3:32 ಓಕೆ, ಪಾಯಿಂಟ್ದಾಗೂ ಇನ್ನು ಹೇಳ್ಬಹುದು. ಓಕೆ, 3:32 ಏನಾಯ್ತ್ರಿ ಲಂಬಕೋನ. ಎಕ್ಸಾಕ್ಟ್ಲಿ ಯಾವಾಗ ಅನ್ನೋದು ಕಂಡು ಹಿಡಿತೀವಿ. ಈಗ 12 ಮತ್ತು 1 ಗಂಟೆ ಮಧ್ಯದಲ್ಲಿ, ಓಕೆ, ಇದನ್ನ ಯಾವಾಗ್ಲೂ ನೋಟ್ ಅಂತ ನೆನಪಿಟ್ಕೋಬೇಕು. 12 ಮತ್ತು 1 ಗಂಟೆ ಮಧ್ಯದಲ್ಲಿ ಅದು 90 ಡಿಗ್ರಿನೂ ಆಗಿರುವುದಿಲ್ಲ ಮತ್ತು ಸರಳ ರೇಖೆನೂ ಆಗುವುದಿಲ್ಲ. ಇದು ಒಂದು ನೋಟ್. ಓಕೆ, ಯಾವಾಗ 12 ಮತ್ತು 1 ಗಂಟೆ ಮಧ್ಯದಲ್ಲಿ 2 ಮುಳ್ಳುಗಳ ನಡುವಿನ ಕೋನ 90 ಡಿಗ್ರಿ ಆಗುವುದಿಲ್ಲ, ಲಂಬ ಕೋನನೂ ಆಗುವುದಿಲ್ಲ ಮತ್ತು 180 ಡಿಗ್ರಿ ಸರಳ ರೇಖೆನೂ ಆಗಿರುವುದಿಲ್ಲ. ಇದು ಕಂಡೀಷನ್ ಯಾವಾಗಲೂ ನೆನಪಿಡಬೇಕು. ಈಗ ಪ್ರತಿ 1 ಗಂಟೆಯಲ್ಲಿ 2 ಬಾರಿ ಏನಾಗಿರ್ತದೆ, ಲಂಬಕೋನ ಆಗಿರ್ತದ. ಬಟ್ ಕಂಡೀಷನ್ ಏನದ, 12 ಮತ್ತು 1 ಗಂಟೆ ಮಧ್ಯದಲ್ಲಿ ಲಂಬಕೋನ ಆಗುದಿಲ್ಲ. ಹಾಗಾದ್ರ ಈ ಕ್ವಶನ್ಸ್ ಆಲ್ರೆಡಿ ಎಕ್ಸಾಮ್ಸ್ ದಾಗ ಕೇಳ್ಯಾನ್ರಿ, ಮತ್ತೆ ಕೇಳ್ತಾನ. ಓಕೆ, ನನಗೆ ಹೇಳ್ರಿ 1 ಅವರ್ ಅಂತಂದ್ರೆ 1 ಗಂಟೆಯಲ್ಲಿ 1 ಗಂಟೆಯಲ್ಲಿ ಎಷ್ಟು ಬಾರಿ ಲಂಬಕೋನ ಆಗ್ತದ? 2 ಬಾರಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ 90 ಡಿಗ್ರಿ ಆಗ್ತದೆ. ಯಾವಾಗ ಬಿಟ್ಟು? 12 ಮತ್ತು 1 ಗಂಟೆ ಬಿಟ್ಟು. ಓಕೆ, 1 ಗಂಟೆಯಲ್ಲಿ 2 ಬಾರಿ ಆದ್ರ ಅವ ಕೇಳ್ತಾನ್ರಿ 12 ಗಂಟೆಯಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಲಂಬಕೋನವಾಗಿರುತ್ತದೆ ಅಂತೇಳಿ. ಓಕೆ, 1 ಗಂಟೆ ಒಳಗೆ 2 ಸಲ ಆದ್ರೆ 12 ಗಂಟೆಯಲ್ಲಿ 24 ಬಾರಿ ಅಲ್ರಿ ಅಂತ ಹೇಳ್ತೀವಿ. ಆಪ್ಷನ್ಸ್ ಕೂಡ ಇರ್ತದ 24 ಅಂತೇಳಿ. 24 ಆನ್ಸರ್ ಆಗುದಿರೋದ, ಉತ್ತರವಾಗುವುದಿಲ್ಲ. ಯಾಕಂತಂದ್ರ ಇಲ್ಲಿ ಒಂದು ಕಂಡೀಷನ್ ಅದ, 12 ಮತ್ತು 1 ಗಂಟೆ ಮಧ್ಯದಲ್ಲಿ ಲಂಬಕೋನವಾಗಲ್ಲ. 12 ಮತ್ತು 1 ಗಂಟೆ ಮಧ್ಯದಲ್ಲಿ ಲಂಬಕೋನ ಆಗಲ್ಲ ಅಂತಂದ್ರ 12 ಗಂಟೆಯಲ್ಲಿ ಎಷ್ಟು ಬಾರಿ ಲಂಬಕೋನ ಆಗ್ತದ ಅಂದ್ರ ಕೇವಲ 22 ಬಾರಿ ಏನಾಗ್ತದ್ರಿ ಲಂಬಕೋನವಾಗಿರುತ್ತದೆ. 12 ಮತ್ತು 1 ಗಂಟೆ ಮಧ್ಯದಲ್ಲಿ ಆಗುದಿಲ್ಲ, ಗೊತ್ತಿರ್ಬೇಕು. ಹಾಗಾದ್ರೆ 12 ಗಂಟೆಯಲ್ಲಿ ಎಷ್ಟು ಬಾರಿ? 22 ಟೈಮ್ಸ್. ಆಲ್ರೆಡಿ FD ಅದ ಕ್ವಶನ್ಸ್ ಆಗ್ಬಿಟ್ಟದ. ಓಕೆ, ಅವ ಕೇಳ್ತಾನ್ರಿ ಹಾಗಾದ್ರೆ 24 ಗಂಟೆಯಲ್ಲಿ 24 ಅವರ್ಸ್ ಎಷ್ಟು? 24 ಅವರ್ಸ್. 24 ಗಂಟೆಯಲ್ಲಿ ಅಂತೂ ಅನ್ಬಹುದು, ಅಥವಾ ಒಂದು ದಿನದಲ್ಲಿ ಅಂತೂ ಅನ್ಬಹುದು. 24 ಗಂಟೆಯಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಲಂಬಕೋನವಾಗಿರುತ್ತವೆ ಅಂತಂದ್ರ 44 ಬಾರಿ ಏನಾಗಿರ್ತವ್ರಿ ಲಂಬಕೋನವಾಗಿ. ಟೈಮ್ಸ್ ಅಂದ್ರೆ ಬಾರಿ, ಸಲ. ಓಕೆ, 44 ಸಲ ಏನಾಗಿರ್ತಾವ 2 ಮುಳ್ಳುಗಳು ಲಂಬಕೋನವಾಗಿರುತ್ತವೆ. 1 ಗಂಟೆಯಲ್ಲಿ 2 ಬಾರಿ. ಹಾಗಾದ್ರೆ 12 ಗಂಟೆಯಲ್ಲಿ ಎಷ್ಟು ಬಾರಿ ಅಂತ ಕೇಳಿದ್ರ 22 ಬಾರಿ ಲಂಬಕೋನವಾಗಿರುತ್ತವೆ. 24 ಗಂಟೆಯಲ್ಲಿ ಎಷ್ಟು ಬಾರಿ ಲಂಬಕೋನವಾಗಿರುತ್ತವೆ ಅಂತಂದ್ರ 44 ಬಾರಿ ಲಂಬಕೋನವಾಗಿರುತ್ತವೆ. ಅಥವಾ ಹೆಂಗ್ ಕೇಳ್ತಾನಂದ್ರೆ ಇದೇ ಸೇಮ್ ಕ್ವಶನ್, 24 ಗಂಟೆಯಲ್ಲಿ ಬಿಟ್ಟು ಒಂದು ದಿನದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಲಂಬಕೋನವಾಗಿರುತ್ತವೆ ಅಂತ ಕೇಳ್ತಾನೆ. ಎಷ್ಟು ಬಾರಿ ರೀ? 44 ಬಾರಿ ಏನಾಗಿರ್ತಾವ ಲಂಬಕೋನವಾಗಿರುತ್ತವೆ. ಲಂಬಕೋನ ಅಂತಂದ್ರೆ 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ಬೇಕು? 90 ಡಿಗ್ರಿ ಆಗಿರ್ಬೇಕು. ನೋಡ್ರಿ, ಈಗ ಎಕ್ಸಾಕ್ಟ್ಲಿ 3 ಗಂಟೆ ಆದಾಗ ಏನಾಗಿರ್ತದ? 2 ಮುಳ್ಳುಗಳ ನಡುವಿನ ಕೋನ 90 ಡಿಗ್ರಿ ಆಗಿರ್ತದ, 90 ಡಿಗ್ರಿ ಆಗಿರ್ತದ. ಅದಕ್ಕೆ ನಾವೇನಂತ ಕರಿತೀವಿ? ಲಂಬಕೋನ ಅಂತ ಕರಿತೀವಿ. 90 ಡಿಗ್ರಿ ಲಂಬಕೋನ, ರೆಕ್ಟ್ಯಾಂಗಲ್ ಲಂಬಕೋನ. ಓಕೆ, 1 ಗಂಟೆಯಲ್ಲಿ ಎಷ್ಟು ಬಾರಿ ಆಯ್ತು? 2 ಬಾರಿ ಆಯ್ತು. ಹಾಗಾದ್ರೆ 12 ಗಂಟೆಯಲ್ಲಿ ಎಷ್ಟು ಬಾರಿ ಆಯ್ತು? 22 ಟೈಮ್ಸ್ ಆಯ್ತು. 24 ಅವರ್ಸ್ ದಾಗ ಎಷ್ಟು ಆಯ್ತ್ರಿ? 44 ಬಾರಿ ಆಯ್ತು. ಕ್ವಶನ್ FD ಅದ ಕೇಳಿದ ಏನು ಅಂತಂದ್ರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಲಂಬಕೋನವಾಗಿರುತ್ತವೆ ಅಂತೇಳಿ. ಈ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಅಂದ್ರೆ ಎಷ್ಟು ಗಂಟೆ ಆಯ್ತು? 12 ಗಂಟೆ ಆಯ್ತು. ಕರೆಕ್ಟ್ ರೀ? 12 ಗಂಟೆಯಲ್ಲಿ ಎಷ್ಟು ಬಾರಿ ಲಂಬಕೋನ ಆಗಿರ್ತದ? 22 ಟೈಮ್ಸ್ ಆಗಿರ್ತದ, 22 ಬಾರಿ ಲಂಬಕೋನವಾಗಿರ್ತದ. ಈ ಮುಳ್ಳುಗಳ ಬಗ್ಗೆ ನಮಗೆ ಪೂರ್ಣವಾದ ಮಾಹಿತಿ ಇರ್ಬೇಕು ಫಸ್ಟ್, ಯಾವುದೇ ಕ್ವಶನ್ ಆನ್ಸರ್ ಮಾಡ್ಬೇಕು ಅಂತಂದ್ರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸರಳ ರೇಖೆ. ಸರಳ ರೇಖೆ ಅಂತಂದ್ರ 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ಬೇಕು? 180 ಡಿಗ್ರಿ ಆಗಿರ್ಬೇಕು. 180 ಡಿಗ್ರಿ. ಇದಕ್ಕೆ ನಾವು ಸರಳ ರೇಖೆ ಅಂತ ಕರಿತೀವಿ. ಇದು ಅಷ್ಟೇ ಸರಳ ರೇಖೆ ಅಲ್ರಿ, ಇದು ಕೂಡ ಒಂದು ಸರಳ ರೇಖೆನೆ. 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ಬೇಕು? 180 ಡಿಗ್ರಿ ಆಗಿರ್ಬೇಕು. ಹಾಗಾದರೆ ಲಕ್ಷ ಕೊಡ್ರಿ. ಹಾಗಾದ್ರೆ ಈಗ ನೋಡ್ರಿ, ನಾವ್ ಒಂದು ಕಂಡೀಷನ್ ಇತ್ತು, 12 ಮತ್ತು 1 ಗಂಟೆ ಮಧ್ಯದಲ್ಲಿ 2 ಮುಳ್ಳುಗಳು ಸರಳ ರೇಖೆ ಆಗಿರುವುದಿಲ್ಲ. ನೋಟ್ ಬರ್ಕೊಂಡ್ ಬಿಡ್ಬೇಕು. ಯಾವಾಗ? 12 ಮತ್ತು 1 ಗಂಟೆ ಮಧ್ಯೆ 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತದ? 180 ಡಿಗ್ರಿ ಆಗಿರುವುದಿಲ್ಲ ಮತ್ತು 90 ಡಿಗ್ರಿನೂ ಆಗಿರುವುದಿಲ್ಲ. ಅದ್ರ ಜೊತೆ ಅದನ್ನು ನೆನಪಿಟ್ಕೊಂಡ್ ಬಿಡ್ಬೇಕು. ಹಾಗಾದ್ರೆ
ಒಂದು ಗಂಟೆಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಸರಳ ರೇಖೆಯಾಗಿರುತ್ತದೆ. ಯಾವ ಮುಳ್ಳು? ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದು ಗಂಟೆಯಲ್ಲಿ ಒಂದು ಬಾರಿ ಮಾತ್ರ ಸರಳ ರೇಖೆಯಾಗಿರುತ್ತವೆ. ನೆನಪಿಟ್ಕೊಂಡ್ಬಿಡ್ರಿ ಯಾವಾಗಲೂ. ಒಂದು ಗಂಟೆ ಅಥವಾ ನೆನಪಿಟ್ಕೊಳಕ್ ಏನ್ ನೆನಪಿಡ್ಬೋದು ಅಂತಂದ್ರ ಸರಳ ರೇಖೆಯನ್ನು ಒಂದ್ ಗೆರೆ ಇರ್ತದ, ಒಂದು ತಾಸದ ಒಂದು ಬಾರಿ ಆಗಿರ್ತದೆ. ಲಂಬ ಕೋನ ಅಂತಂದ್ರೆ ಎರಡು ಗೆರೆ ಇರ್ತಾವ, ಎರಡು ಲೈನ್ ಇರ್ತಾವ, ಒಂದು ಗಂಟೆಯಲ್ಲಿ ಎರಡು ಬಾರಿ ಆಗಿರ್ತದೆ. ಈ ತರ ನೆನಪಿಟ್ಕೊಳ್ಳೋದು ಅಷ್ಟೇ. ಬಟ್ ಕಾನ್ಸೆಪ್ಟ್ ಯಾವಾಗ್ಲೂ ಕ್ಲಿಯರ್ ಆಗಿರ್ಬೇಕು. ಒಂದು ಗಂಟೆಯಲ್ಲಿ ಒಂದು ಬಾರಿ ಸರಳ ರೇಖೆ ಆದ್ರ ಅವ 2 ಗಂಟೆಯಲ್ಲಿ ಕೇಳಲ್ಲ, 12 ಗಂಟೆಯಲ್ಲಿ ಕೇಳ್ತಾನ. 12 ಗಂಟೆಯಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಸರಳ ರೇಖೆಯಾಗಿರುತ್ತವೆ? 12 ಬಾರಿ ಆಗಕ್ ಚಾನ್ಸ್ ಇಲ್ಲ. ಯಾಕಂತಂದ್ರ ಒಂದು ಕಂಡೀಷನ್ ಅದ, ಏನು ಅಂತಂದ್ರ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಸರಳ ರೇಖೆ ಆಗಿರುವುದಿಲ್ಲ. ಹಾಗಾದ್ರೆ 12 ಗಂಟೆಯಲ್ಲಿ ಎಷ್ಟು ಬಾರಿ ಸರಳ ರೇಖೆ ಆಗ್ತದ್ರಿ? 11 ಬಾರಿ ಸರಳ ರೇಖೆ ಆಗಿರುತ್ತದೆ. ಆಲ್ರೆಡಿ ಎವ್ರಿ ಎಕ್ಸಾಮ್ಗೂ ಈ ಕ್ವಶನ್ಸ್ ಬಂದು ಹೋಗ್ಯದ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಬಂದದ, PSI ಬಂದದ, ಅದ್ರಾಗ RSI, KSRP ಎಲ್ಲದಕ್ಕೂ. ಓಕೆ, ಆಮೇಲೆ ಬೇರೆ ಬೇರೆ ಗ್ರೂಪ್ ಸಿ ದಾಗ ಬಂದದ್ರಿ, ಎಲ್ಲದರಿಗೂ ಬಂದಿರತಕ್ಕಂಥ ಕ್ವಶನ್ಸ್. ಇದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಬೇರೆ ಬೇರೆ ರೀತಿ ಕೇಳಾತಾನ ಈಗ. ಓಕೆ, 12 ಗಂಟೆಯಲ್ಲಿ 11 ಬಾರಿ ಸರಳ ರೇಖೆ ಆಗಿದ್ರ ಅವ ಕೇಳುವುದು 24 ಗಂಟೆಯಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಸರಳ ರೇಖೆಯಾಗಿರುತ್ತದೆ ಅಂತ ಕೇಳ್ತಾನ. ಅವಾಗ ನಾವು ಏನ್ ಅನ್ಬೇಕು? 24 ಆಗಿರುವುದಿಲ್ಲ, 22 ಟೈಮ್ಸ್ ಏನಾಗಿರ್ತಾರೆ? ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ 180 ಡಿಗ್ರಿ ಆಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಯಾವಾಗ? 24 ಗಂಟೆಯಲ್ಲಿ. 24 ಗಂಟೆಯಲ್ಲಿ ಅಂತ ಕೇಳ್ಬೋದು, ಅಥವಾ ಕೇವಲ ಒಂದು ದಿನದಲ್ಲಿ ಸರಳ ರೇಖೆ ಎಷ್ಟು ಬಾರಿ ಆಗಿರ್ತದೆ ಅಂತ ಕೇಳ್ಬೋದು, 22 ಟೈಮ್ಸ್. ಓಕೆ, ಆಮೇಲೆ ಓವರ್ಲ್ಯಾಪ್ ಅಂತಂದ್ರ ಇದು ಕೂಡ ಸ್ವಲ್ಪ ನೆನಪಿಟ್ಕೊಂಡ್ ಬಿಡ್ರಿ. ಓವರ್ಲ್ಯಾಪ್ ಅಂತಂದ್ರ ಎರಡು ಮುಳ್ಳುಗಳು ಸಂಧಿಸುತ್ತವೆ. ಎರಡು ಮುಳ್ಳುಗಳು ಸಂಧಿಸುತ್ತವೆ. ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ ಎರಡು ಮುಳ್ಳುಗಳು ಏನಿರ್ಬೇಕು? ಒಂದರ ಮೇಲೆ ಒಂದಿರ್ಬೇಕು. ಥೀಟಾ ಈಕ್ವಲ್ ಟು ಅವಾಗ ಏನಿರ್ಬೇಕು? 0 ಡಿಗ್ರಿ ಇರ್ಬೇಕು. ಒಂದರ ಮೇಲೆ ಒಂದವ ಅಂತಂದ್ರ ಥೀಟಾ ಈಕ್ವಲ್ ಟು 0. ಎರಡು ಮುಳ್ಳು ಒಂದರ ಮೇಲೆ ಒಂದಿರ್ತಾವ, ಥೀಟಾ ಏನಿರ್ತದೆ 0 ಆಂಗಲ್ ಇರಂಗಿಲ್ಲ. ಈಗ ಯಾವಾಗ ಇರ್ತದ ನಾವು ಡೈರೆಕ್ಟ್ ಆಗಿ ಹೇಳ್ಬಹುದು, ಎಕ್ಸಾಕ್ಟ್ಲಿ 12 ಗಂಟೆ ಆದಾಗ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಕರೆಕ್ಟ್ ರೀ? ಎಕ್ಸಾಕ್ಟ್ಲಿ 12 ಗಂಟೆ ಆದಾಗ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಈಗ ನನಗೆ ಹೇಳ್ರಿ, ಎಕ್ಸಾಕ್ಟ್ಲಿ 3:15 ಆದಾಗ ಒಂದರ ಮೇಲೆ ಒಂದಿರ್ತಾವೇನು? 3 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರುವುದಿಲ್ಲ. ಯಾಕಂತಂದ್ರ 3 ಗಂಟೆ 15 ನಿಮಿಷವಾದಾಗ 15 ನಿಮಿಷದ ಅಂತಂದ್ರ 3 ಮೇಲೆ ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ ಇರ್ತದ. ಆದ್ರೆ ಗಂಟೆ ಮುಳ್ಳು ಏನಾಗಿರ್ತಾರೆ? ಈ ಕಡೆ ರೊಟೇಷನ್ ಆಗಿರ್ತದ. ಓಕೆ, ಈಗ ಸಂಧಿಸುತ್ತವೆ ಅಂತಂದಾಗ ಅದು ಕೂಡ ಏನದಲ್ಲ, ಒಂದು ಗಂಟೆಯಲ್ಲಿ ಒಂದು ಬಾರಿ ಮಾತ್ರ ಎರಡು ಮುಳ್ಳುಗಳು ಸಂಧಿಸುತ್ತವೆ. ಕಂಡೀಷನ್ ಏನು ಅಂತಂದ್ರ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಯಾವಾಗ ಸಂಧಿಸ್ತಾವ ಅಂದ್ರೆ 12 ಗಂಟೆಗೆ. 11 ಮತ್ತು 12 ಗಂಟೆ ಮಧ್ಯದಲ್ಲಿ ಯಾವಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದ್ರ 12 ಗಂಟೆಗೆ. ಓಕೆ, ಈಗ ಒಂದು ಗಂಟೆಯಲ್ಲಿ ಒಂದು ಬಾರಿ ಸಂಧಿಸುತ್ತವೆ ಅಂತಂದ್ರ 12 ಅವರ್ಸ್ ನೋಡು. 12 ಅವರ್ಸ್. ಓಕೆ, 12 ಗಂಟೆಯಲ್ಲಿ ಎಷ್ಟು ಬಾರಿ ಸಂಧಿಸುತ್ತವೆ ಅಂತಂದ್ರ 11 ಬಾರಿ. ಓಕೆ, 11 ಬಾರಿ. ಯಾಕಂತಂದ್ರ 12 ಮತ್ತು 1 ಗಂಟೆಯಲ್ಲಿ ಓವರ್ಲ್ಯಾಪ್ ಆಗಿರ್ತದ. 12 ಮತ್ತು 1 ಗಂಟೆ ಮಧ್ಯದಲ್ಲಿ ಆಗಲ್ಲ, ಎಕ್ಸಾಕ್ಟ್ಲಿ 12ಕ್ಕೆ ಆಗಿರ್ತದ. ಅದೇ ತರ 11 ಮತ್ತು 12 ಗಂಟೆ ಮಧ್ಯದಲ್ಲಿ ಅಂತಂದಾಗೂ ಕೂಡ ಏನಾಗಿರ್ತಾರೆ? 12 ಗಂಟೆಗೆ ಓವರ್ಲ್ಯಾಪ್ ಆಗಿರ್ತದ. ಸಂಧಿಸುತ್ತವೆ, ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಓಕೆ, UPSC ಒಳಗೆ ಕ್ವಶನ್ ಕೇಳಿದ ಇದೇ ವರ್ಷ 2024 UPSC ಕ್ವಶನ್ ಏನಾಗಿತ್ತು ಅಂತಂದ್ರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಸಂಧಿಸುತ್ತವೆ ಅಂತ ಕೇಳಿದ್ದ. ಅವಾಗ ಕರೆಕ್ಟ್ ಆನ್ಸರ್ ಈಸ್ 3. 3 ಸಲ ಮಾತ್ರ ಸಂಧಿಸುತ್ತಿತ್ತು. 10 ಮತ್ತು 11 ಗಂಟೆ ಮಧ್ಯದಲ್ಲಿ ಅಂತಂದ್ರ 10 ರಿಂದ 11 ಅಂದ್ರೆ 1 ಸಲ ಆಯ್ತು. 11 ಮತ್ತು 12 ಗಂಟೆ ಮಧ್ಯದಲ್ಲಿ 1 ಸಲ ಆಯ್ತು. 12 ಮತ್ತು 1 ಗಂಟೆ ಮಧ್ಯದಲ್ಲಿ 1 ಸಲ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಇದು ಕೌಂಟ್ ಮಾಡ್ಕೊಂಡೇವಿ. 12 ಗಂಟೆಗೆ 1 ಮತ್ತು 2 ಗಂಟೆ ಮಧ್ಯದಲ್ಲಿ ಅಂತಂದ್ರೆ 1 ಸಲ ಆಯ್ತು. ಟೋಟಲ್ ಎಷ್ಟು ಬಾರಿ ಸಂಧಿಸುತ್ತವೆ ಅಂತಂದ್ರೆ ಕೇವಲ 3 ಸಲ ಮಾತ್ರ ಸಂಧಿಸುತ್ತವೆ. ಓಕೆ, ಈ ಮುಳ್ಳುಗಳ ಬಗ್ಗೆ ನಮಗ್ ಯಾವಾಗ್ಲೂ ಗೊತ್ತಿರಬೇಕು. ಲಂಬಕೋನ ಎಷ್ಟು ಬಾರಿ ಆಗಿರ್ತಾವ, ಸರಳ ರೇಖೆ ಎಷ್ಟು ಬಾರಿ ಆಗಿರ್ತಾವ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇದ್ರದ್ದು ಟಾಪಿಕ್ ಯಾವುದು ಅಂತಂದ್ರ ಲಕ್ಷ ಕೊಡ್ರಿ, ಕೋನವನ್ನ ಕಂಡುಹಿಡಿಯುವುದು. ಆಂಗಲ್, ಯಾವ ತರ ಆಂಗಲ್ ಅನ್ನ ನಾವು ಕಂಡುಹಿಡಿತೀವಿ. ಓಕೆ, ಅದನ್ನ ನೆಕ್ಸ್ಟ್ ಕ್ಲಾಸ್ದಾಗ ನಾವು ಕಂಟಿನ್ಯೂ ಮಾಡೋಣ್ರಿ. ಥ್ಯಾಂಕ್ ಯು.
ನೆಕ್ಸ್ಟ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ್ರಿ ಮತ್ತೆ. ಓಕೆ, ಈ ಕೋನವನ್ನ ಕಂಡುಹಿಡಿದು ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಇದು, ಕೋನವನ್ನ ಕಂಡುಹಿಡಿಯುವಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಈ ಕೋನವನ್ನ ಕಂಡುಹಿಡಿಬೇಕು ಅಂತಂದಾಗ, ಆಂಗಲ್ ಕಂಡುಹಿಡಿಬೇಕು ಅಂತಂದ್ರ ಕೋನವನ್ನ ಕಂಡುಹಿಡಿಯಕ್ಕೆ ಒಂದು ಸ್ಮಾಲ್ ಫಾರ್ಮುಲಾ, ಅದು ಒಂದು ಚಿಕ್ಕ ಫಾರ್ಮುಲಾ ಮೇಲೆ ಪೂರ್ತಿ ಟಾಪಿಕ್ ಕವರ್ ಆಗ್ಬಿಡ್ತದೆ ರೀ. ಅದೊಂದು ಚಿಕ್ಕ ಫಾರ್ಮುಲಾ ಅನ್ನ ನಾವು ನೆನಪಿಟ್ಕೊಳ್ಳೋನು. ಏನು ಅಂತಂದ್ರ ಫಾರ್ಮುಲಾ ಏನು ಅಂತಂದ್ರ 11/2 m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. 11/2 m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, 11/2 m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, ಪ್ಲಸ್ ಆರ್ ಮೈನಸ್ ಯಾಕೆ ಯೂಸ್ ಮಾಡ್ತೀವೋ ಅದನ್ನು ಸ್ವಲ್ಪ ಮುಂದೆ ಗೊತ್ತಾಗುತ್ತೆ, ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಈಗ ನೋಡ್ರಿ, ಇಲ್ಲಿ ಎಂ ಅಂತಂದ್ರೆ ಏನು ಅಂತಂದ್ರ, ಎಂ ಅಂತಂದ್ರ ನಿಮಿಷ. ಯಾವುದು? ಮಿನಿಟ್. ಎಂ ಅಂತಂದ್ರ ಮಿನಿಟ್, ನಿಮಿಷ. ನಿಮಿಷ ಅಂತ ಕರಿತೀವಿ, ನಿಮಿಷ. ಎಂ ಅಂತಂದ್ರೆ ಏನ್ರಿ? ನಿಮಿಷ, ಮಿನಿಟ್. ಓಕೆ, ಎಚ್, ಎಚ್ ಕ್ಯಾಪಿಟಲ್ ಅರೆ ಬರೀರಿ, ಸ್ಮಾಲ್ ಅರೆ ಬರೀರಿ. ಎಚ್ ಅಂತಂದ್ರ ಅವರ್. ಅವರ್ ಅಂತಂದ್ರ ಗಂಟೆ. ಎಷ್ಟು ಗಂಟೆ ಅಂದ. ಇದು ಥೀಟಾ. ಇದಕ್ಕೆ ಏನಂತ ಕರಿತೀವ್ರಿ? ಥೀಟಾ ಅಂತ ಕರಿತೀವಿ. ಕನ್ನಡದಾಗ ರೀ ಅಲ್ಲ, ಥೀಟಾ. ಓಕೆ, ಥೀಟಾ ಅಂತಂದ್ರ ಆಂಗಲ್, ಕೋನ ಅಂತ ಕರಿತೀವಿ ನಾವು. ಈ ಕೋನವನ್ನ ನಾವು ಕಂಡು ಹಿಡಿಬೇಕು ಯಾವ ತರ ಅನ್ನೋದು ನಾವು ಡಿಸ್ಕಷನ್ ಮಾಡೋಣ. ಕ್ವಶನ್ಸ್ ಆಲ್ರೆಡಿ ಕೇಳನ್ರಿ. ಓಕೆ, ಕೋನವನ್ನ ಕಂಡು ಹಿಡಿದು 11/2 m 30h ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, ಈಗ ಕ್ವಶನ್ ಏನ್ ಕೇಳ ನಾವು ಸ್ವಲ್ಪ ಅಬ್ಸರ್ವ್ ಮಾಡೋಣ. ಕ್ವಶನ್ ಕೇಳನ್ರಿ, ಗಡಿಯಾರದಲ್ಲಿ ಸಮಯವು 2 ಗಂಟೆ 10 ನಿಮಿಷವಾದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು? ಈಗ ಗಡಿಯಾರದಲ್ಲಿ 10 ಗಂಟೆ 10 ನಿಮಿಷ ಆಗ್ಯದ. ಗಡಿಯಾರದಲ್ಲಿ 10 ಗಂಟೆ 10 ನಿಮಿಷ ಅಂತಂದ್ರ ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ 2ರ ಮೇಲೆ ಇರ್ತದೆ. ನಿಮಿಷದ ಮುಳ್ಳು ಎಲ್ಲಿರ್ತದೆ? ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ 2ರ ಮೇಲೆ ಇರ್ತದ. ಆದರೆ ಗಂಟೆ ಮುಳ್ಳು ಏನಿರ್ತದ ಅಂತಂದ್ರ 2ಕ್ಕಿಂತ ಸ್ವಲ್ಪ ಈ ಕಡೆ ವಾಲ್ ಇರ್ತದೆ, ಈ ಕಡೆ ರೊಟೇಷನ್ ಆಗಿರ್ತದೆ. ಈ ಕೋನವನ್ನ ಅವ ಕೇಳಾತಾನ. ಈ ಕೋನ ಎಷ್ಟು ಡಿಗ್ರಿ ಆಗಿರ್ತದ ಅಂತ ಕೇಳಾತಾನ. ವೆರಿ ಸ್ಮಾಲ್ ಆಂಗಲ್ ಫಾರ್ಮೇಶನ್ ಆಗ್ಯದ್ರಿ. ಅದನ್ನೇ ನಾವು ನಿಖರವಾಗಿ ಹೇಳಬೇಕು ಎಷ್ಟು ಡಿಗ್ರಿ ಅಂತೇಳಿ. ಓಕೆ, ಅದನ್ನೇ ಕಂಡು ಹಿಡಿಬೇಕಂತಂದ್ರ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೇವೆ ಅಂತಂದ್ರ ಈಗ ಬರಿತೀನಿ, ಸೇಮ್ ಅದೇ ಫಾರ್ಮುಲಾ ಬರಿತೀನಿ ಮತ್ತೆ. 11/2 m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಥೀಟಾ. ಈಗ ನೋಡ್ರಿ, ನಾವು ಇಲ್ಲಿ ಏನ್ ಕಂಡು ಹಿಡಿಬೇಕಾಗ್ಯದ? ಥೀಟಾ ವ್ಯಾಲ್ಯೂ ಕಂಡು ಹಿಡಿಬೇಕಾದ. ವ್ಯಾಲ್ಯೂ ಪುಟ್ ಮಾಡೋದು 11/2 m 11/2 m 11/2 m. m ಅಂತಂದ್ರೆ ನಿಮಿಷ. ಎಷ್ಟು ನಿಮಿಷ? 10 ನಿಮಿಷ ಆಗ್ಯದ. 30h, h ಅಂತಂದ್ರೆ ಏನು? ಗಂಟೆ. ಎಷ್ಟು ಗಂಟೆ ಕೊಟ್ಟಾನ ಕ್ವಶನ್ದಾಗ? 2 ಗಂಟೆ ಕೊಟ್ಟಾನ. ಓಕೆ, ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, ಈಗ ಕಡ್ತಾ ಹೊಡೀನ್ರಿ, ಕಡ್ತಾ ಹೊಡೀನಿ. 2 1 2 5 10. 11 ಇಂಟು 5 ಅಂತಂದ್ರ 11 5 55. 30 ಇಂಟು 2 ಅಂತಂದ್ರ 60 ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಏನ್ರಿ? ಥೀಟಾ. ಈಗ ಪ್ಲಸ್ ಆರ್ ಮೈನಸ್ ಥೀಟಾ ಆಯ್ತು. ಥೀಟಾ ನಾವು ಕಂಡು ಹಿಡಿಬೇಕಾಗ್ಯದ. ಈ 55ರಾಗ 60 ಮೈನಸ್ ಮಾಡಿದ್ರ ಮೈನಸ್ 5 ಡಿಗ್ರಿ ಬರ್ತದೆ. ಓಕೆ, ಇಲ್ಲಿ ಮೈನಸ್ ಥೀಟಾ ತಗೋಬೇಕು. ಅವಾಗ ಥೀಟಾ ಮೈನಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ ತಗೋಬೇಕು. ಓಕೆ, ಅದನ್ನೆಲ್ಲ ಬಿಟ್ಬಿಡ್ರಿ. ನಮಗ ಥೀಟಾ ಆಂಗಲ್ ಫಾರ್ಮೇಶನ್, ಆಂಗಲ್ ಯಾವಾಗ್ಲೂ ಏನಾಗಿರ್ತದ ಅಂತಂದ್ರ ಪಾಸಿಟಿವ್ ಆಗಿರ್ತದ, ಪ್ಲಸ್ ಇರ್ತದ, ಧನಾತ್ಮಕವಾಗಿರ್ತದ. ಹಾಗಾಗಿ ನಾವ್ ಏನ್ ಮಾಡೋನು, ಥೀಟಾ ನಮಗ್ ಕೇಳ್ಯಾನಲ್ಲ, ದೊಡ್ಡ ವ್ಯಾಲ್ಯೂ ಒಳಗ, ಲಾರ್ಜ್ ವ್ಯಾಲ್ಯೂ ಒಳಗ ಸ್ಮಾಲ್ ವ್ಯಾಲ್ಯೂ ಮೈನಸ್ ಮಾಡಿ ಇಟ್ಬಿಡೋಣ್ರಿ. 60ರಾಗ 55 ಮೈನಸ್ ಮಾಡಿಟ್ರ ಏನಾಗತ್ರಿ? ಥೀಟಾ ಇಸ್ ಈಕ್ವಲ್ ಟು ಏನಾಗಿರ್ತದ? 5 ಡಿಗ್ರಿ ಆಗಿರ್ತದ. 2 ಗಂಟೆ 10 ನಿಮಿಷವಾದಾಗ 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತದ ಅಂದ್ರ ಕೇವಲ 5 ಡಿಗ್ರಿ ಆಗಿರ್ತದೆ. ಓಕೆ, ಅದೇ ತರ ಇಲ್ಲಿ ಒಂದು ಕ್ವಶನ್ ಅದ್ರಿ, ಡೈರೆಕ್ಟ್ ಬರ್ದೀನಿ. ಗಡಿಯಾರದಲ್ಲಿ ಸಮಯ, ಇದ್ರ ಕ್ವಶನ್ ಏನು ಅಂತಂದ್ರ ಗಡಿಯಾರದಲ್ಲಿ ಸಮಯವು 9 ಗಂಟೆ 30 ನಿಮಿಷವಾದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು ಅಂತ ಕೇಳ್ತಾರೆ. ಓಕೆ, ಇದನ್ನು ಮಾಡೋದು ನಾವು ಯಾವ ತರ ನೋಡ್ರಿ. ಓಕೆ, ಸೇಮ್ ಫಾರ್ಮುಲಾ ಬಯಾಟ್ ಆಗುತ್ತಕ ಹೊಳ್ಳೆ ಮುಳ್ಳೆ ಬರೀರಿ. 11/2 m
ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಏನ್ರಿ ಥೀಟಾ. ಈಗ ವ್ಯಾಲ್ಯೂ ಪುಟ್ ಮಾಡೋಣ. ಯಾವ ತರ? 11/2 ಎಂ ಅಂತಂದ್ರ 30 ನಿಮಿಷ, ಎಂ ಅಂತಂದ್ರ ಮಿನಿಟ್, 30 ನಿಮಿಷ. ಅದೇ ತರ ಈ ಕಡೆ 30h, ಎಚ್ ಅಂತಂದ್ರೆ ಏನ್ರಿ ಗಂಟೆ, 9 ಪ್ಲಸ್ ಆರ್ ಮೈನಸ್ ಥೀಟಾ. ಇಲ್ಲಿ ಕಡ್ತಾ ಹೊಡೆದ್ಬಿಡೋಣ. ಯಾವ ತರ ಕಡ್ತಾ ಹೊಡೀನ್ರಿ ನೋಡ್ರಿ. 2 ಒಂದಲೇ 2 ಇದ್ಲೆ. ಇದರ ಅರ್ಥ 30ರ ಅರ್ಧ 15. ಈಗ 11 × 15 ಮಾಡ್ಬೇಕು. 11 × 15 ಹೆಂಗ್ ಮಾಡ್ಬೇಕು ಅದು ಕೂಡ ಸ್ವಲ್ಪ ಟ್ರಿಕ್ ನೋಡ್ರಿ. ಇಲ್ಲಿ 15ರದು ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ಬರೀರಿ. ಈ ತರ ಬರಿಬೋದ್ರಿ. ಈ 1 ಮತ್ತು 5 ಕೂಡಿಸಿ ನಡ್ಬಾರ್ಕ್ ಬರೀರಿ. 165 ಆಗಿರ್ತದೆ. 11 15 × 1 ಅಂದ್ರೆ 165 ಆಯ್ತು. ಈಗ ನೆಕ್ಸ್ಟ್ 9 ಮೂರ್ಲೆ ಎಷ್ಟು ಅಂತಂದ್ರ 270. 9 ಮೂರ್ಲೆ 27, 10270. ಈಗ ನಮಗ ಥೀಟಾ ಬೇಕು ಅಂತಂದ್ರ ದೊಡ್ಡ ವ್ಯಾಲ್ಯೂ ಯಾವನದ್ರಿ ಇಲ್ಲಿ ಬರಿತೀನಿ. ಥೀಟಾ ಇಸ್ ಈಕ್ವಲ್ ಟು ದೊಡ್ಡ ವ್ಯಾಲ್ಯೂ 270 ಅದ, ಲಾರ್ಜೆಸ್ಟ್ ವ್ಯಾಲ್ಯೂ ಅದ್ರಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಮೈನಸ್ ಮಾಡ್ರಿ. ಓಕೆ, ಮೈನಸ್ ಮಾಡ್ರಿ. ಏನಾಗಿರ್ತದ ಅಂತಂದ್ರೆ ಈಗ ಓಕೆ ಏನಾಗಿರ್ತದ ಅಂತಂದ್ರ ಥೀಟಾ ಈಕ್ವಲ್ ಟು ಕೋನ ಆಂಗಲ್ ಆಗಿರ್ತದ. ಓಕೆ, ಬರೆದ್ ಬಿಡೋಣ ಇಲ್ಲಿ. ಓಕೆ, 10ರಾಗ 5 ಹೋದ್ರ 5, 7ರಾಗ 7 ಹೋದ್ರ 0, 2ರಾಗ 1 ಹೋದ್ರ 1. ಓಕೆ, 105 ಡಿಗ್ರಿ ಏನಾಗಿರ್ತದ್ರಿ. 9 ಗಂಟೆ 30 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತದ 105 ಡಿಗ್ರಿ ಆಗಿರ್ತದೆ. ಯಾವ ಕೋನ ತೋರ್ಸಾತದ ಅಂತಂದ್ರ 9 ಗಂಟೆ 30 ನಿಮಿಷವಾದಾಗ ಗಂಟೆ ಮುಳ್ಳು ಎಲ್ಲಿರ್ತದ 9 ಮತ್ತು 10 ಗಂಟೆ ಮಧ್ಯದಲ್ಲಿ ಇರ್ತದ. ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ 6 ಮೇಲೆ ಇರ್ತದ. ಈ ಕೋನ ಎಷ್ಟು ಡಿಗ್ರಿ ಆಗಿರ್ತದ 105 ಡಿಗ್ರಿ ಆಗಿರ್ತದೆ. ಇದನ್ನು ತೋರ್ಸಾತದ 105 ಡಿಗ್ರಿ ಆಗಿರ್ತದೆ, 105 ಡಿಗ್ರಿ. ಅದೇ ರೀತಿ ಇಲ್ಲೊಂದು ಕ್ವಶನ್ ಅದ್ರಿ. ಏನು ಅಂತಂದ್ರೆ 5 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟ್ರಿ? 5 ಗಂಟೆ 15 ನಿಮಿಷವಾದಾಗ 5 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟು? ಸೇಮ್ ಏನ್ ಫಾರ್ಮುಲಾ ಅದ ಅಂತಂದ್ರ 11/2m ಈಕ್ವಲ್ ಟು 30h. ಕೋನವನ್ನ ಕಂಡುಹಿಡಿಯತ್ತೇವ ಅಂದ್ರ ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, 11/2m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, 11/2 ಮತ್ತೆ ಹಂಗೆ ಮಾಡ್ಬೇಕು. ಸೇಮ್ 11/2 ಎಂ ಅಂತಂದ್ರೆ ಏನ್ರಿ? ಎಂ ಅಂತಂದ್ರೆ ನಿಮಿಷ, ಎಷ್ಟ್ ನಿಮಿಷ ಅಂದ್ರ 15 ನಿಮಿಷ ಇಸ್ ಈಕ್ವಲ್ ಟು 30h. ಎಚ್ ಅಂತಂದ್ರ ಅವರ್, ಎಷ್ಟ್ ಅವರ್? 5 ಗಂಟೆ. ನಾವು ಕಂಡುಹಿಡಿಬೇಕಾಗ್ಯದ ಈಗ ಥೀಟಾ ವ್ಯಾಲ್ಯೂ. ಓಕೆ, ಈಗ ನೋಡ್ರಿ. ಈಗ ಇಲ್ಲಿ ಕಡ್ತಾ ಹೊಡೋದು ಏನ್ ಮಾಡ್ರಿ? 2 ಒಂದಲೇ 2 15 ಕಡ್ತಾ ಹೊಡಿಬೇಡ್ರಿ. ಓಕೆ, ಪಾಯಿಂಟ್ ದಾಗ ಬರುತ್ತೆ 7.5 into 11 ಮಾಡ್ಕೋಬೇಕು. ಮಾಡ್ಕೊಂಡ್ರು ಬರುತ್ತೆ, ಬಟ್ ಪಾಯಿಂಟ್ ದಾಗ ಮಲ್ಟಿಪ್ಲಿಕೇಶನ್ ಮಾಡೋದು ಕಷ್ಟ ಆಗುತ್ತೆ. ಹಾಗ ನಾವು ಮೊದಲ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು. ಏನಾಗಿ ಮಾಡಿದ್ವಿ? 11 × 15 ಎಷ್ಟು ಬಂದಿತ್ತು? 165 ಬಂದಿತ್ತು. ಡಿವೈಡೆಡ್ ಬೈ ಏನದ 2 ಅದ. ಈಚೆ ಕಡೆ ಬರ ಹಂಗೆ 5 ಮೂರ್ಲೆ ಏನ್ರಿ 150 ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, 11 × 5 ಅಂತಂದಾಗ 165 ಆಯ್ತು. 165 ಡಿವೈಡೆಡ್ ಬೈ 2 ಅಂತಂದ್ರ 165ರ ಅರ್ಧ ಎಷ್ಟ್ರೀಗ 82.5. 2 ಎಂಟ್ಲೆ 16, 2 ಎರಡ್ಲೆ 4, 2 ಐದ್ಲೆ 10 ಪಾಯಿಂಟ್ ಕೊಟ್ಟು. ಓಕೆ, ಇಸ್ ಈಕ್ವಲ್ ಟು ಏನು ಅಂತಂದ್ರ 150 ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಥೀಟಾ ನಮಗ್ ಬೇಕಾಗ್ಯದ. ಥೀಟಾ ವ್ಯಾಲ್ಯೂ ಅಂತಂದ್ರ ಕೋನ ನಮಗ್ ಬೇಕಾಗ್ಯದ. ದೊಡ್ಡ ವ್ಯಾಲ್ಯೂ ಏನದ್ರಿ 150, 150 ಅದ. 150ರಾಗ ಎಷ್ಟು ಮೈನಸ್ ಮಾಡೋಣ ನಾವು? 82.5 ಮೈನಸ್ ಮಾಡೋನು. ಇಲ್ಲಿ 0.0 ತೊಡೋನು. ಎಷ್ಟು ಬರ್ತರಿ ಮೈನಸ್ ಮಾಡಿದಾಗ? 67.5 ಡಿಗ್ರಿ ಆಂಗಲ್ ಆಗಿರ್ತದೆ. ಓಕೆ, ಎಕ್ಸಾಕ್ಟ್ಲಿ 5 ಗಂಟೆ 15 ನಿಮಿಷವಾದಾಗ 5:15 ಆದಾಗ ಎರಡು ಮುಳ್ಳುಗಳ ನಡುವಿನ ಕೋನ 67.5 ಡಿಗ್ರಿ ಆಗಿರ್ತದೆ. ಇದು ಎಕ್ಸಾಕ್ಟ್ಲಿ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಗಡಿಯಾರದಲ್ಲಿ ಸೇಮ್ ಕ್ವಶನ್ ಅದ. ಗಡಿಯಾರದಲ್ಲಿ ಸಮಯ 9 ಗಂಟೆ 35 ನಿಮಿಷವಾದಾಗ, ಓಕೆ, ಗಡಿಯಾರದಲ್ಲಿ ಸಮಯ 9 ಗಂಟೆ 35 ನಿಮಿಷವಾದಾಗ ಅಂತಂದ್ರ ಸೇಮ್ ಫಾರ್ಮುಲಾ 11/2m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ ಅದ. ಇದೇನ್ರಿ ಫಾರ್ಮುಲಾ, ಯಾವಾಗ್ಲೂ ನೆನಪಿಡ್ಬೇಕು. 11/2m ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ. 11/2 m ಅಂತಂದ್ರೆ ಎಷ್ಟು ನಿಮಿಷ? 35 ನಿಮಿಷ.
ಇಸ್ ಈಕ್ವಲ್ ಟು 30 ಎಚ್. ಎಚ್ ಅಂತಂದ್ರೆ ಏನ್ರಿ 9 ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, ಕ್ಯಾನ್ಸಲ್ ಮತ್ತು ಕ್ಯಾಲ್ಕುಲೇಷನ್ ಮಾಡು. ಏನ್ ಕ್ಯಾಲ್ಕುಲೇಷನ್ ಆಗುತ್ತಂದ್ರ ನೋಡ್ರಿ, 11 ಜೊತೆ ಮಲ್ಟಿಪ್ಲಿಕೇಶನ್ ಮಾಡು. ಫಸ್ಟ್ ನಂಬರ್ 3, ಕೊನೆಯ ಸಂಖ್ಯೆ 5, 2 ಕೂಡಿಸಿ ಬರೀನು 8. ಎದಕ್ಕ ಯಾವುದೇ ಸಂಖ್ಯೆಯನ್ನ 11 ಜೊತೆ ಮಲ್ಟಿಪ್ಲಿಕೇಶನ್ ನಾವು ಈ ತರ ಮಾಡಬಹುದು. ಡಿವೈಡೆಡ್ ಬೈ ಏನದ, ಡಿವೈಡೆಡ್ ಬೈ 2 ಅದ. ಓಕೆ, 3 ಒಂದಲೇ 3, 1 ಉಳಿತು. ಓಕೆ, 2 ಒಂದಲೇ 2, 1 ಉಳಿತು. 2 9 18, 2 2 4, 0.5. ಏನ್ ಮಾಡಿದ್ವಿ, ಇದರ ಅರ್ಥ 385ಕ್ಕ 2 ಭಾಗ ಮಾಡಿನಿ 192.5 ಬಂತು. ನೆಕ್ಸ್ಟ್ ಇಲ್ಲಿ 9 3 27, 270 ಆಯ್ತು. ಪ್ಲಸ್ ಆರ್ ಮೈನಸ್ ಥೀಟಾ. ನಮಗೆ ಬೇಕಾಗಿದ್ದು ಥೀಟಾ ವ್ಯಾಲ್ಯೂ. ಥೀಟಾ ಅಂತಂದ್ರೆ ಕೋನ. ಥೀಟಾ ಇಸ್ ಈಕ್ವಲ್ ಟು ದೊಡ್ಡ ವ್ಯಾಲ್ಯೂ ಏನದ 270 ಅದ. ಪಾಯಿಂಟ್ ಅದಾಗ ಮೈನಸ್ ಮಾಡತ್ತೀವಿ ಅಂದ್ರೆ 0.0 ಇಲ್ಲಿ ತಗೋಬೇಕು. ಈಗ ಇದ್ರಾಗ ಏನ್ ಮೈನಸ್ ಮಾಡ್ಬೇಕ್ರಿ, 192.5 ಮೈನಸ್ ಮಾಡಬೇಕು. ಅವಾಗ ಏನಾಗತ್ರಿ, ಓಕೆ 5 7 7 0 77.5 ಡಿಗ್ರಿ ಆಂಗಲ್ ಆಗಿರ್ತದೆ ಎಕ್ಸಾಕ್ಟ್ಲಿ. ಯಾವಾಗ ಗಡಿಯಾರದಲ್ಲಿ ಸಮಯವು 9:35 ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತಂದ್ರೆ 77.5 ಡಿಗ್ರಿ ಆಗಿರ್ತದ್ರಿ. ಓಕೆ, ಅದೇ ರೀತಿ 3:15 ಸೇಮ್ ಫಾರ್ಮುಲಾ 11/2m ಈಕ್ವಲ್ ಟು 30 ಎಚ್. ಎಚ್ ಅಂತಂದ್ರೆ ಏನು 15 ನಿಮಿಷ ಪ್ಲಸ್ ಆರ್ ಮೈನಸ್ ಏನು ಥೀಟಾ. ಓಕೆ ನೋಡ್ರಿ, ಇಲ್ಲಿ ಎಂ ವ್ಯಾಲ್ಯೂ ಬರ್ಕೊಂಡ್ಬಿಡು. ಇದು ಏನದ 30 ಎಚ್ ಪ್ಲಸ್ ಆರ್ ಮೈನಸ್ ಥೀಟಾ. ಸಾರಿ, ಇಲ್ಲಿ ವ್ಯಾಲ್ಯೂ ಹಾಕ್ಬಿಡು ಅಂದ್ರೆ ಡೈರೆಕ್ಟ್ ಬರೋದಕ್ಕಿಂತ ಫಾರ್ಮುಲಾನ ಪೂರ್ಣವಾಗಿ ಬರ್ಕೊಳ್ಳೋಣ. ಯಾವಾಗ ಫಾರ್ಮುಲಾ ಪರ್ಫೆಕ್ಟ್ ಆಗಿರೋದಲ್ಲೋ ಅಲ್ಲಿವರೆಗೂ ಪರ್ಫೆಕ್ಟ್ ಆನ್ಸರ್ ಬರುವುದಿಲ್ಲ. ಓಕೆ, ಈ 11/2m ಈಕ್ವಲ್ ಟು 30 ಎಚ್ ಪ್ಲಸ್ ಆರ್ ಮೈನಸ್ ಥೀಟಾ ಅದ. ಇದು ಫಾರ್ಮುಲಾದ ಕೋನವನ್ನ ಕಂಡಿಡಿಯ. ಓಕೆ, ಈಗ ವ್ಯಾಲ್ಯೂ ಹಾಕೊಂಡ್ರಿ 11/2m ಅಂತಂದ್ರ 15 ಮಿನಿಟ್ಸ್, 30 ಎಚ್. ಎಚ್ ಅಂತಂದ್ರ ಗಂಟೆ, ಎಷ್ಟು ಗಂಟೆ 3 ಗಂಟೆ ಪ್ಲಸ್ ಆರ್ ಮೈನಸ್ ಥೀಟಾ ಅದ. ಈಗ ಏನ್ ಮಾಡ್ತೀವಿ ನಾವು, ಮಲ್ಟಿಪ್ಲಿಕೇಶನ್ ಏನು 15 ಇಂಟು 11. ಇದರ ಆನ್ಸರ್ ನಮ್ಗೆ ಗೊತ್ತೇ ಅದ 165. ಡಿವೈಡೆಡ್ ಬೈ ಏನದ 2 ಅದ. ಈ ಕಡೆ 30 ಇಂಟು 3 ಮಾಡಿದಾಗ 90 ಆಗ್ತದ. 3 3 9, ಇದು 1 0 ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಏನ್ರಿ ಥೀಟಾ. ಈಗ 2 8 16, 2 2 4, 2 5 10 ಅಂದ್ರ 165 ಅರ್ಧ ಎಷ್ಟು ಅಂದ್ರೆ 82, 82.5 ಬರ್ಕೊಳ್ಳೋಣ. 82.5 82.5 ಆಯ್ತು. ಇದು ಏನಾಯ್ತ್ರಿ 90 ಆಯ್ತು ಪ್ಲಸ್ ಆರ್ ಮೈನಸ್ ಥೀಟಾ ಆಯ್ತು. ನಮಗ ಆಂಗಲ್ ಬೇಕಾಗ್ಯದ, ಕೋನ ಬೇಕಾಗ್ಯದ, ಥೀಟಾ ಅಂತ ಕರಿತೀವಿ. ಓಕೆ, 90ರೊಳಗ ಏನ್ ಮೈನಸ್ ಮಾಡೋದು ನಾವು, 82.5 ಮೈನಸ್ ಮಾಡೋದು. ಓಕೆ, ಮೈನಸ್ ಮಾಡೋದು ಗೊತ್ತಿರ್ಬೇಕ್ರಿ. ಇಲ್ಲೇನಾಯ್ತು 5 ಆಯ್ತು. ಇಲ್ಲೊಂದು ಕೈಲ ಆಗಿತ್ತು, 10 3 ಹೋದ್ರ 7, ಇಲ್ಲಿ ಕೈಲ 0. ಏನಾಗಿರ್ತದ ಅಂತಂದ್ರ 9 ಗಂಟೆ 3 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ 7.5 ಡಿಗ್ರಿ ಆಗಿರ್ತದ. 7.5 ಡಿಗ್ರಿ ಆಗಿರ್ತದ, 7.5 ಡಿಗ್ರಿ ಆಗಿರ್ತದ, ಅಥವಾ 7.5 ಡಿಗ್ರಿ ಆಗಿರ್ತದ ಅಂತ ಹೇಳ್ಬಹುದು. ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ ಅದ್ರಿ. ಏನು ಅಂತಂದ್ರ 4 ಗಂಟೆ 25 ನಿಮಿಷವಾದಾಗ 4:25 ಫಟಾಫಟ ಮಾಡ್ಬಿಡು. 11/2m ಈಕ್ವಲ್ ಟು 30 ಎಚ್ ಪ್ಲಸ್ ಆರ್ ಮೈನಸ್ ಥೀಟಾ ಅದ. 11/2m ಅಂತಂದ್ರೆ ಏನು 25 ನಿಮಿಷ. 30 ಎಚ್. ಎಚ್ ಅಂತಂದ್ರೆ ಎಷ್ಟು ಗಂಟೆ 4 ಗಂಟೆ ಪ್ಲಸ್ ಆರ್ ಮೈನಸ್ ಏನು ಥೀಟಾ. ಈ ವರ್ಷದ್ದು 2024 UPSC ಕ್ವಶನ್ ಅದ್ರಿ, 2024. ಓಕೆ, ಫ್ರೆಶ್ ಕ್ವಶನ್ ಅದು. ಓಕೆ, ಕ್ಯಾಲ್ಕುಲೇಷನ್. ಓಕೆ ನೋಡ್ರಿ, ಇದು ಏನಾಗತ್ತ 11 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 275 ಆಗ್ತದ. ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 4 12, 120 ಆಯ್ತು ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಥೀಟಾ. ಇದನ್ನ
ಕಡ್ತ ಹೊಡಿನು. 275ಕ್ಕೆ 2ರಲ್ಲಿ ಭಾಗ ಮಾಡುನು. 2 1 2, 2 3 6, 1 ಉಳಿತು, 2 7 14, 2 5 10. 275ರ ಅರ್ಧ ಎಷ್ಟು ಅಂತಂದ್ರ 137.5. ಓಕೆ, ಈಗ ಇಲ್ಲೇನದ 120. ನಮಗ್ ಥೀಟಾ ವ್ಯಾಲ್ಯೂ ಬೇಕಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, 100 ದೊಡ್ಡ ಸಂಖ್ಯೆ ಏನದ 137.5 ಅದ. ಅದ್ರ ನಾವು ಏನ್ ಮಾಡ್ಬೇಕು, 120 ಮೈನಸ್ ಮಾಡ್ಬೇಕು. 120 ಬರೆದ್ರು ಅಷ್ಟೇ, 120.5 ಬರೆದ್ರು ಅಷ್ಟೇ. ಇಲ್ಲಿ 5 ಅದ, ಪಾಯಿಂಟ್ ಅದ, ಇಲ್ಲಿ 7 ಅದ, 3 2 ಅದರ 1 ಅದ, ಇದು 0. ಕರೆಕ್ಟ್ ಆನ್ಸರ್ ಈಸ್ 17.5 ಡಿಗ್ರಿ ಏನಾಗಿರ್ತಾರೆ. 4 ಗಂಟೆ 25 ನಿಮಿಷವಾದಾಗ ಕೋನ ಆಗಿರ್ತದೆ. ಯಾವುದೇ ಎಕ್ಸಾಮ್ ಇರಲಿ, UPSC ಇರಲಿ, KS ಇರಲಿ, ಗ್ರೂಪ್ ಸಿ ಇರಲಿ, SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಏನೇ ಇರಲ್ಲ. ಓಕೆ, 17.5 ಡಿಗ್ರಿ ಆಗಿರ್ತದೆ. ಯಾವುದೇ ಸಮಯವನ್ನು ಕೊಡಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ್ರಿ ಇಲ್ಲಿ. ಓಕೆ ನೋಡ, 4 ಗಂಟೆ 40 ನಿಮಿಷವಾದಾಗ, 4 ಗಂಟೆ 40 ನಿಮಿಷವಾದಾಗ ಸೇಮ್ ಡೈರೆಕ್ಟ್ ನ ಫಾರ್ಮುಲಾದಾಗ ಹಾಕ್ತೀನಿ. ಈಗ 11/2 m ಅಂತಂದ್ರ 40 ನಿಮಿಷ. ಓಕೆ, ಈಸ್ ಈಕ್ವಲ್ ಟು 30 h ಅಂತಂದ್ರೆ ಏನ್ರಿ 4. ಓಕೆ, 2 1 2 2 4, ಇದೇನಾಯ್ತು 11 2 22 ಅಂತಂದ್ರ 220 ಆಯ್ತು. ಓಕೆ, ಈಸ್ ಈಕ್ವಲ್ ಟು ಇಲ್ಲೇನದ ಇನ್ನು ಪ್ಲಸ್ ಆರ್ ಮೈನಸ್ ಥೀಟಾ ಇರ್ತಾರೆ. 3 4 12, 120 ಆಯ್ತು, ಪ್ಲಸ್ ಆರ್ ಮೈನಸ್ ಥೀಟಾ. ನಮಗೆ ಎಂಗಲ್ ಬೇಕಾಗ್ಯದ. ದೊಡ್ಡ ಸಂಖ್ಯೆ ಯಾವುದು 220. ಅದ್ರ ಏನ್ ಮೈನಸ್ ಮಾಡ್ಬೇಕು, 120 120 ಮೈನಸ್ ಮಾಡ್ಬೇಕು. 2 ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತದಂದ್ರ ಸೆಂಚುರಿ 100 ಡಿಗ್ರಿ ಆಗಿರ್ತದೆ. 100 ಡಿಗ್ರಿ ಏನಾಗಿರ್ತದೆ. 4 ಗಂಟೆ 40 ನಿಮಿಷವಾದಾಗ 2 ಮುಳ್ಳುಗಳ ನಡುವಿನ ಕೋನ 100 ಡಿಗ್ರಿ ಆಗಿರ್ತದೆ. ಅದೇ ರೀತಿಯಾಗಿ ಈಗ ನಾವು 3 ಗಂಟೆ 20 ನಿಮಿಷ, 4 ಗಂಟೆ 25 ನಿಮಿಷ, 4 ಗಂಟೆ 40 ನಿಮಿಷ, 5:30, 5:20 ಈ ತರ ಕ್ವಶನ್ಸ್ ಗಳನ್ನ ಮಾಡಿದೀವಿ ಆಲ್ರೆಡಿ. ಈಗ ಡೈರೆಕ್ಟ್ಲಿ 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆ 1 2 ಗಂಟೆ ಈ ತರ ಕೊಟ್ಟಿದ್ದ ಅಂತಂದ್ರ ಅವಾಗ 11/2 ಸೇಮ್ ಫಾರ್ಮುಲಾನೇ ಯೂಸ್ ಮಾಡಬಹುದು. 11/2 m 30 h ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಆರ್ ಮೈನಸ್ ಥೀಟಾ ಬೇಕಾಗ್ಯದ. ಈ 11/2 m ಏನಾಗಿರ್ತದ ಅಂತಂದ್ರೆ ನಿಮಿಷ ಏನ್ ಕೊಟ್ಟಾನ್ರಿ 0 ಕೊಟ್ಟಾನ, ಇದನ್ನ ತಗೊಳ್ಳೋದೇ ಬೇಕಾಗಿಲ್ಲ ನಾವು. ಓಕೆ, 30 h ಪ್ಲಸ್ ಆರ್ ಮೈನಸ್ ಥೀಟಾ. ಓಕೆ, ಈಗ ಲಕ್ಷ ಕೊಡ್ರಿ. 3 ಗಂಟೆ ಬೇಕಾಗ್ಯದ. ಜಸ್ಟ್ ನಾವು ಮಾಡೋನು 30 ಇಂಟು h. 30 ಇಂಟು h ಅಂತಂದ್ರ ನೋಡ್ರಿ 30 h ಅಂತಂದ್ರ 3 ಗಂಟೆ ಆದಾಗ ಎಷ್ಟು ಡಿಗ್ರಿ ಆಗಿರ್ತದ 90 ಡಿಗ್ರಿ ಆಗಿರ್ತದೆ. ಡೈರೆಕ್ಟ್ ಹೇಳ್ಬೋದು. ಓಕೆ, 4 ಗಂಟೆ ಅಂತಂದ್ರು ಅಷ್ಟೇ 30 h. 30 ಇಂಟು h ಅಂತಂದ್ರ 30 h ಅಂತಂದ್ರೆ ಎಷ್ಟ್ರಿ 4 ಗಂಟೆ. 4 ಗಂಟೆ ಆದಾಗ 120 ಡಿಗ್ರಿ ಆಗಿರ್ತದ. ಡೈರೆಕ್ಟ್ ಹೇಳ್ಬೋದು. ಇಲ್ಲಿನೂ ಕೂಡ ಸೇಮ್ 30 h 30 ಇಂಟು h ಅಂತಂದ್ರ ಇದು ಎಷ್ಟು ಗಂಟೆ ಆಗಿರ್ತಾರಿ 150 ಡಿಗ್ರಿ. 6 ಗಂಟೆ ಅಂದ್ರೆ ಸ್ಟ್ರೇಟ್ ಲೈನ್ ಆಗಿರ್ತದ, 180 ಡಿಗ್ರಿ ಬರ್ಬೇಕು. 30 ಇಂಟು h ಅಂತಂದ್ರ ಎಷ್ಟು ಗಂಟೆ ಅದ 6 ಗಂಟೆ ಅದ. 6 3 18 180 ಡಿಗ್ರಿ ಆಗಿರ್ತದ. ಅದೇ ರೀತಿ 2 ಗಂಟೆ ಆದಾಗ 60 ಡಿಗ್ರಿ ಆಗಿರ್ತದೆ. 30 ಇಂಟು h 30 ಇಂಟು 2 60 ಡಿಗ್ರಿ ಕೋನ ಆಗಿರ್ತದ. ಓಕೆ, 30 ಇಂಟು h ಅಂತಂದ್ರೆ ಏನದ 30 ಇಂಟು 1 ಅದ. ಎಷ್ಟು ಡಿಗ್ರಿ ಆಗಿರ್ತಾರೆ 30 ಡಿಗ್ರಿ ಆಗಿರ್ತದ. ಈ ರೀತಿಯಾಗಿ ನಾವು ಎಲ್ಲಾ ಟಾಪಿಕ್ ದಾಗ ಆಂಗಲ್ ಕೋನವನ್ನ ಕಂಡುಹಿಡಿದು ಮುಳ್ಳುಗಳ ಬಗ್ಗೆ, ನಿಮಿಷದ ಮುಳ್ಳು, ಗಂಟೆ ಮುಳ್ಳು ಮತ್ತು ಸೆಕೆಂಡಿನ ಮುಳ್ಳುಗಳ ಮಧ್ಯೆ ಕೋನ ಎಷ್ಟು ಡಿಗ್ರಿ ಆಗಿರ್ತದ, ಎಷ್ಟು ಡಿಗ್ರಿ ಕವರ್ ಮಾಡ್ತದ ಅದನ್ನ ಕಂಡುಹಿಡಿದೇವಿ. ಆಮೇಲೆ ಲಂಬ ಕೋನ ಎಷ್ಟು ಬಾರಿ ಆಗಿರ್ತದ, ಸರಳ ರೇಖೆ ಎಷ್ಟು ಬಾರಿ ಆಗಿರ್ತದ ಅದನ್ನು ಕೂಡ ಕಂಡುಹಿಡಿದೇವಿ. ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡ್ ಬಿಡೋಣ್ರಿ ಫಾಸ್ಟ್ ಆಗಿ. ಓಕೆ ನೋಡ್ರಿ, ಈಗ ನಿಮಿಷದ ಮುಳ್ಳು ನಮಗ್ ಬೇಕಾಗಿದ್ದು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ನಿಮಿಷದ ಮುಳ್ಳು ಯಾವಾಗ್ಲೂ 1 ನಿಮಿಷದಾಗ 6 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಓಕೆ, ಗಂಟೆ ಮುಳ್ಳು ವೆರಿ ಸ್ಲೋ ಇರ್ತದ. ಗಂಟೆ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂದ್ರೆ 0.5 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಓಕೆ, ಸೆಕೆಂಡಿನ ಮುಳ್ಳು ವೆರಿ ಫಾಸ್ಟ್ ಇರ್ತದ. ಒಂದೇ 1 ಸೆಕೆಂಡ್ ದಾಗ ಎಷ್ಟು ಡಿಗ್ರಿ ಆಗಿರ್ತದ ಅಂದ್ರೆ 6 ಡಿಗ್ರಿ 6 ಡಿಗ್ರಿ ಆಗಿರ್ತದ. 1 ನಿಮಿಷದಾಗ 360 ಡಿಗ್ರಿ ಆಗಿರ್ತದ. ಹಾಗಾಗಿ 1 ಸೆಕೆಂಡ್ ದಾಗ ಕೇವಲ 6 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತದೆ ಸೆಕೆಂಡಿನ ಮುಳ್ಳು. ಹಾಗಾದ್ರೆ 2 ಮುಳ್ಳುಗಳ ಮಧ್ಯೆ ಲಂಬ ಕೋನ ಎಷ್ಟು ಬಾರಿ ಆಗಿರ್ತದ 1 ಗಂಟೆಯಲ್ಲಿ ಅಂತ ಕೇಳಿದಾಗ 1 ಗಂಟೆಯಲ್ಲಿ ಎಷ್ಟು ಬಾರಿ ಆಗಿರ್ತಾರೆ 2 ಬಾರಿ ಲಂಬ ಕೋನ ಆಗಿರ್ತದ.
12 ಗಂಟೆಯಲ್ಲಿ 22 ಬಾರಿ ಆಗಿರ್ತದ. ಅದೇ 24 ಗಂಟೆಯಲ್ಲಿ 44 ಬಾರಿ ಏನಾಗಿರ್ತದೆ ಲಂಬ ಕೋನ ಆಗಿರ್ತದ. ಓಕೆ, ಸರಳ ರೇಖೆ ಅಂತಂದ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು ಡಿಗ್ರಿ ಆಗಿರ್ಬೇಕಂತಂದ್ರ 180 ಡಿಗ್ರಿ ಆಗಿರ್ಬೇಕು, 180 ಡಿಗ್ರಿ ಆಗಿರ್ಬೇಕು. ಓಕೆ, ಸರಳ ರೇಖೆ ಎಕ್ಸಾಕ್ಟ್ಲಿ 6 ಗಂಟೆಗೆ ಏನಾಗಿರ್ತದೆ ಸರಳ ರೇಖೆ ಆಗಿರ್ತದ. ಅದೇ ರೀತಿ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಸರಳ ರೇಖೆನೂ ಆಗುವುದಿಲ್ಲ, ಲಂಬ ಕೋನನೂ ಆಗುವುದಿಲ್ಲ. ಹಾಗಾದ್ರೆ 1 ಗಂಟೆಯಲ್ಲಿ ಎಷ್ಟು ಬಾರಿ ಸರಳ ರೇಖೆ ಆಗಿರ್ತದ? ಕೇವಲ 1 ಬಾರಿ ಮಾತ್ರ ಸರಳ ರೇಖೆ ಆಗ್ತದ. 1 ಗಂಟೆಯಲ್ಲಿ 1 ಬಾರಿ ಆದ್ರೆ 12 ಗಂಟೆಯಲ್ಲಿ ಎಷ್ಟು ಬಾರಿ ಆಗಿರ್ತಾರೆ? 11 ಬಾರಿ ಆಗಿರ್ತದ. ಎದಕ್ 12 ಬಾರಿ ಆಗಲ್ಲ ಅಂತಂದ್ರ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಅದು ಸರಳ ರೇಖೆ ಆಗಿರುವುದಿಲ್ಲ. ಓಕೆ, ಹಾಗಾದ್ರೆ ಒಂದು ದಿನದಲ್ಲಿ ಅಥವಾ 24 ಗಂಟೆಯಲ್ಲಿ ಎಷ್ಟು ಬಾರಿ ಸರಳ ರೇಖೆ ಆಗ್ತದ ಅಂತಂದ್ರ 22 ಟೈಮ್ಸ್ 22 ಬಾರಿ ಸರಳ ರೇಖೆ ಆಗ್ತದ. ಓಕೆ, ಅದೇ ರೀತಿ ನಾವು ಏನ್ ಕಂಡಿಡಿದೇವಿ ನೆಕ್ಸ್ಟ್ ಅಂತಂದ್ರ ಕೋನವನ್ನ ಕಂಡಿಡಿದು ಎಂಗಲ್ ಅಂತಂದ್ರ ಕೋನ, ಎರಡು ಮುಳ್ಳುಗಳ ಮಧ್ಯೆ ಕೋನವನ್ನ ಕಂಡಿಡಿತೀವಿ. ಕೋನ ಅಂತಂದಾಗ ಈ ಫಾರ್ಮುಲಾ ಈಸ್ ವೆರಿ 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 ಇಂಪಾರ್ಟೆಂಟ್. ಇದು ಯಾವಾಗ್ಲೂ ಭಯಪಟ್ಟಿರ್ಬೇಕ್ರಿ. 11/2m equal to 30h plus or minus theta. ಥೀಟಾ ಅಂತಂದ್ರೆ ಕೋನ, m ಅಂತಂದ್ರೆ ನಿಮಿಷ, h ಅಂದ್ರೆ ಗಂಟೆ. ಓಕೆ, ಅದೇ ರೀತಿ ಇಲ್ಲಿ ಗಡಿಯಾರದಲ್ಲಿ ಸಮಯ 2 ಗಂಟೆ 10 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಥೀಟಾ ವ್ಯಾಲ್ಯೂ ಕಂಡುಹಿಡಿತೀವಿ. 11/2m, m ಅಂದ್ರೆ ನಿಮಿಷ, 30 × 2 ಅಂದ್ರೆ 65. 60ರಾಗ 55 ಮೈನಸ್ ಮಾಡಿದಾಗ ಎಷ್ಟು ಡಿಗ್ರಿ ಇರ್ತದೆ? ಥೀಟಾ ಈಕ್ವಲ್ ಟು 5 ಡಿಗ್ರಿ. ಹಾಗಾದ್ರೆ 2 ಗಂಟೆ 10 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ 5 ಡಿಗ್ರಿ ಆಗಿರ್ತದ. ಅದೇ ರೀತಿ 9:30 ಗಂಟೆ ಆದಾಗ ಎಷ್ಟು ಡಿಗ್ರಿ ಆಗಿರ್ತಾರೆ? 105 ಡಿಗ್ರಿ ಆಗಿರ್ತದ. 5 ಗಂಟೆ 15 ನಿಮಿಷ ಆದಾಗ ಎಷ್ಟು ಡಿಗ್ರಿ ಆಗಿರ್ತಾರೆ? 67.5 ಡಿಗ್ರಿ ಆಗಿರ್ತದ. ಓಕೆ, ಅದೇ ರೀತಿ 9 ಗಂಟೆ 35 ನಿಮಿಷವಾದಾಗ ಎಷ್ಟು ಡಿಗ್ರಿ ಆಗಿರ್ತದ ಅಂದ್ರೆ 77.5 ಡಿಗ್ರಿ ಆಗಿರ್ತದ. 3 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತಾರೆ? 7.5 ಡಿಗ್ರಿ, 7.5 ಡಿಗ್ರಿ ಆಗಿರ್ತದ. 4 ಗಂಟೆ 25 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟಾಗಿರ್ತಂದ್ರೆ 17.5 ಡಿಗ್ರಿ ಆಗಿರುತ್ತೆ. UPSC ಕ್ವಶನ್ 220-24 ಅದ. 4:40 ಏನಾಗಿರ್ತದ ಅಂದ್ರೆ ಎರಡು ಮುಳ್ಳುಗಳ ನಡುವಿನ ಕೋನ 100 ಡಿಗ್ರಿ ಆಗಿರ್ತದ. ನಿಮಿಷ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಅದಾವ 30 × h ಮಾಡ್ಬೇಕು. ಜಸ್ಟ್ 30 × h ಅಂತಂದ್ರೆ ಗಂಟೆ, 30 × 3 90 ಡಿಗ್ರಿ ಆಯ್ತು. 4 × h ಅಂದ್ರೆ 4 3 12 1 0 120 ಡಿಗ್ರಿ ಆಯ್ತು. 5 ಗಂಟೆ ಅಂತಂದಾಗ 5 × 30 ಅಂದ್ರೆ 150 ಡಿಗ್ರಿ ಆಯ್ತು. 6 ಗಂಟೆ ಆದಾಗ ನಮ್ಗೆ ಗೊತ್ತೇ ಅದ ಸ್ಟ್ರೇಟ್ ಲೈನ್ ಆಗಿರ್ತದ, 180 ಡಿಗ್ರಿ ಆಗಿರ್ತದ. 2 ಗಂಟೆ ಅಂತಂದ್ರೆ 30 × 2 60 ಡಿಗ್ರಿ ಆಯ್ತ್ರಿ. 1 ಗಂಟೆ ಅಂದ್ರೆ 30 × 1 ಗಂಟೆ ಆಯ್ತು. ಓಕೆ, ಹೆಂಗನಸ್ತ್ರಿ ಕ್ಲಾಸ್ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಮತ್ತೆ ಇನ್ನೊಂದು ಪಾರ್ಟ್, ಈ ಗಡಿಯಾರ ಚಾಪ್ಟರ್ದು ಮತ್ತೊಂದು ಪಾರ್ಟ್ ಆದಷ್ಟು ಶೀಘ್ರದಲ್ಲೇ ತರ್ತೀನಿ, ಅದನ್ನು ಕೂಡ ಎಲ್ಲರೂ ನೋಡ್ಬೇಕು. ಓಕೆ, ಕಾನ್ಸೆಪ್ಟ್ ವಿತ್ ಕ್ವಶನ್ಸ್ ಅದಾವ್ರಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.